ಇಂದು ರಾಯಚೂರು ವಾರ್ತೆಗಳನ್ನು ಪ್ರಾಯೋಜಿಸುತ್ತಿರುವರು. ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರು ಎನ್ಡಿಎ ನೇತೃತ್ವದ ಭಾರತೀಯ ಜನತಾ ಪಕ್ಷವು ಕೇಂದ್ರದಲ್ಲಿ 2ನೇ ಅವಧಿಗೆ ಅಧಿಕಾರ ವಹಿಸಿಕೊಂಡು ಅನೇಕ ಜನಪರ ಯೋಜನೆಗಳು ಅನುಷ್ಠಾನಗೊಳಿಸುವ ಮೂಲಕ 1 ವರ್ಷ ಪೂರ್ಣಗೊಳಿಸಿದ ಸಂಭ್ರಮ. ಶುಭ ಕೋರುವವರು ಡಾಕ್ಟರ್ ಶಿವರಾಜ್ ಪಾಟೀಲ್, ಶಾಸಕರು, ರಾಯಚೂರು ನಗರ. ಶಿಕ್ಷಣ ವಂಚಿತರಾಗುವುದನ್ನು ತಪ್ಪಿಸಲು ಆನ್ಲೈನ್ ಎಜುಕೇಶನ್ ಬೈ ಶ್ರೇಯಾ ಅಕಾಡೆಮಿ. ವಿಸಿಟ್ ಶ್ರೇಯಾ ಅಕಾಡೆಮಿ, ಉಳ್ಳಾಲ ಮೇನ್ ರೋಡ್, ಮೌನೇಶ್ವರ ನಗರ್, ಜ್ಞಾನಜ್ಯೋತಿ ನಗರ್, ಬೆಂಗಳೂರು. ಶ್ರೇಯಾ ಅಕಾಡೆಮಿ, ಬೆಂಗಳೂರು, ಧಾರವಾಡ, ವಿಜಯಪುರ, ರಾಯಚೂರು. 2020 ಜೂನ್ 3ನೇ ವಾರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ 10 ಮಾದರಿ ಪ್ರಶ್ನೆ ಪತ್ರಿಕೆಗಳ ಪರಿಹಾರ ತರಬೇತಿ ಪ್ರಾರಂಭ. ಮೇ 11, 2020 ರಿಂದ ಜೂನ್ 10, 2021 ವಿಸಿಟ್ ಉಳ್ಳಾಲ ಮೇನ್ ರೋಡ್, ಮೌನೇಶ್ವರ್ ನಗರ್, ಜ್ಞಾನಜ್ಯೋತಿ ನಗರ್, ಬೆಂಗಳೂರು. ಬಾಲ್ವಿನ್ Co-Education School affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಜಾಲಿ ಕಿಡ್ಸ್ ಪ್ಲೇ ಸ್ಕೂಲ್ ಎಸಿ ಕ್ಯಾಂಪಸ್, ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ ಅಂಡ್ ಯುಕೆಜಿ. ಜೈ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕಾಯ್ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರು. ಲಿಂಗಸ್ಕೂರ್ ರೋಡ್, ನಿಯರ್ ಓಲ್ಡ್ ಚೆಕ್ ಪೋಸ್ಟ್, ರಾಯಚೂರು. Next Gen Preschool. Eurokids, India's next gen preschool, making learning fun. ಶ್ರೀ ಜ್ಞಾನ ಗಂಗಾ ಪ್ರಿ ಪ್ರೈಮರಿ, ಪ್ರೈಮರಿ ಅಂಡ್ ಹೈಸ್ಕೂಲ್, ಇಂಗ್ಲಿಷ್ ಮೀಡಿಯಂ. ಶ್ರೀ ಜ್ಞಾನ ಗಂಗಾ ಹೈಸ್ಕೂಲ್, ಎನ್ಜಿಒ ಕಾಲೋನಿ, ರಾಯಚೂರು. ಜಾನ್ ಮಿಲ್ಟನ್ ಟೆಕ್ನೋ ಹೈಸ್ಕೂಲ್, ನರ್ಸರಿ, ಎಲ್ಕೆಜಿ, ಯುಕೆಜಿ ಅಂಡ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್. ಅಡ್ರೆಸ್ ಲಿಂಗಸ್ಕೂರ್ ರೋಡ್, ಅಪೋಸಿಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ, ರಾಯಚೂರು. ನಮಸ್ಕಾರ. ಇಂದು ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಕೊರೋನಾ ಪ್ರಕರಣ ಹೆಚ್ಚಳ. ಕ್ವಾರಂಟೈನ್ ಕೇಂದ್ರಗಳಲ್ಲಿ ಐಸೋಲೇಷನ್ ವಾರ್ಡ್ ಆರಂಭಿಸಲು ಜಿಲ್ಲಾಧಿಕಾರಿಗಳಿಂದ ಎರ್ಮರ್ಸ್ನಲ್ಲಿ ಸ್ಥಳ ಪರಿಶೀಲನೆ. ಕೇಂದ್ರದ ಬಿಜೆಪಿ ಸರ್ಕಾರದಿಂದ ರೈತ ವಿರೋಧಿ ಧೋರಣೆ. ಬೆಂಗಳೂರಿನಲ್ಲಿ ಜೂನ್ 10ರಂದು ರೈತ ಸಂಘಟನೆಗಳ ಸಭೆ. ಚಾಮರಾಜ್ ಮಾಲಿ ಪಾಟೀಲ್. ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ದಲಿತರ ಮೇಲಿನ ದೌರ್ಜನ್ಯ. ದೂರು ಪ್ರತಿ ದೂರು ದಾಖಲೆಗೆ ಕಾರಣರಾದ ಪೊಲೀಸ್ ಅಧಿಕಾರಿ ವಿರುದ್ಧ ಕ್ರಮಕ್ಕೆ ದಲಿತ ಸಂಘಟನೆಗಳ ಒಕ್ಕೂಟ ಒತ್ತಾಯ. ಆಶಾ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಇಲ್ಕಲ್ ಸೀರೆ ವಿತರಣೆ. ವಾರಿಯರ್ಸ್ ಸೇವೆ ಶ್ಲಾಘನೀಯ. ಎಸ್ಪಿ ವೇದಮೂರ್ತಿ. ಜಿಲ್ಲೆಯ ಸಾಮಾಜಿಕ ಆರ್ಥಿಕ ಚಟುವಟಿಕೆಗಳ ಅಂಕಿ ಅಂಶಗಳ ನೋಟ ಅಭಿವೃದ್ಧಿಗೆ ಸಹಕಾರಿ. ಡಿಸಿ ವೆಂಕಟೇಶ್ ಕುಮಾರ್. ಮಲ್ಲಟ ಪಂಚಾಯತ್ನಲ್ಲಿ ಮಕ್ಕಳಿಂದ ರಾಷ್ಟ್ರಧ್ವಜಾರೋಹಣ. ಪಿಡಿಒ ವಿರುದ್ಧ ಕ್ರಮ ಕೈಗೊಳ್ಳದೆ ಇದ್ದರೆ ಹೋರಾಟ. ವೀರಶಿರ. ಕೆಇಬಿ ಶಾಲೆ ಪಕ್ಕದ ಜಾಗ ತೆರವು. ಪೊಲೀಸರು ಅನಧಿಕೃತ ಬಂದೋಬಸ್ತ್ ತನಿಖೆಗೆ ವೀರಗುಂಡಯ್ಯ ಸ್ವಾಮಿ ಆಗ್ರಹ. ಅಕ್ಷರ ದಾಸೋಹ ನೌಕರರ ಮರು ನೇಮಕಕ್ಕೆ ಆಗ್ರಹಿಸಿ ಹೊರಗುತ್ತಿಗೆ ನೌಕರರ ಸಂಘದಿಂದ ಮನವಿ. ಕೆಲಸದಿಂದ ತೆಗೆದ ನಗರಸಭೆ ಪೌರ ಕಾರ್ಮಿಕರನ್ನು ಮರು ನೇಮಕಕ್ಕೆ ಒತ್ತಾಯ. ಮಂಗಳವಾರ ಪೇಟೆಯಲ್ಲಿ ಪ್ರಶಾಂತ್ ಚಾರಿಟೇಬಲ್ ಟ್ರಸ್ಟ್ನಿಂದ ಆಹಾರ ಕಿಟ್ ವಿತರಣೆ. ರೈಲು ಪ್ರಾರಂಭ. ವಲಸೆ ಪ್ರಯಾಣಿಕರ ಮೇಲೆ ಜಿಲ್ಲಾಡಳಿತ ನಿಗಾ.
ಸಮುದಾಯ ಭವನ ನಿರ್ಮಾಣಕ್ಕೆ ಆಗ್ರಹ. ನಗರದಲ್ಲಿ ಬಿರುಗಾಳಿ ಸಹಿತ ಧಾರಾಕಾರ ಮಳೆ. ಪೊಲೀಸ್ ಠಾಣೆಗೆ ಆಗಮಿಸುವ ಜನರಿಗೆ ಮಾಸ್ಕ್, ಸ್ಯಾನಿಟೈಸೇಷನ್ ವ್ಯವಸ್ಥೆ. ಮತ್ತು ರೈಲ್ವೆ ನಿಲ್ದಾಣದಲ್ಲಿ ವಿದ್ಯುತ್ ಕಂಬವೇರಿದ ವ್ಯಕ್ತಿ ಸಾವು. ದೃಶ್ಯ ಮೊಬೈಲ್ನಲ್ಲಿ ಸೆರೆ. ಹಸಿರು ವಲಯದಲ್ಲಿ ಗುರುತಿಸಿಕೊಂಡಿದ್ದ ಜಿಲ್ಲೆಯಲ್ಲಿ ಇದೀಗ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆ ಸೋಂಕಿತರಿಗೆ ಚಿಕಿತ್ಸೆ ನೀಡಲು ಐಸೋಲೇಷನ್ ವಾರ್ಡ್ಗಳ ಕೊರತೆ ಕಂಡುಬಂದಿರುವುದರಿಂದ ಎರ್ಮರ್ಸ್ನಲ್ಲಿರುವ ವಿವಿಧ ವಸತಿ ಶಾಲೆಯ ಮತ್ತು ಶಾಲೆಗಳಲ್ಲಿ ಐಸೋಲೇಷನ್ ವಾರ್ಡ್ ಪ್ರಾರಂಭಿಸುವ ನಿಟ್ಟಿನಲ್ಲಿ ಇಂದು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರು ಭೇಟಿ ನೀಡಿ ಪರಿಶೀಲಿಸಿದರು. ಹಸಿರು ವಲಯದಲ್ಲಿ ಗುರುತಿಸಿಕೊಂಡಿದ್ದ ಜಿಲ್ಲೆಯಲ್ಲಿ ಇದೀಗ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆ ಸೋಂಕಿತರಿಗೆ ಚಿಕಿತ್ಸೆ ನೀಡಲು ಐಸೋಲೇಷನ್ ವಾರ್ಡ್ಗಳ ಕೊರತೆ ಕಂಡುಬಂದಿರುವುದರಿಂದ ಎರ್ಮರ್ಸ್ನಲ್ಲಿರುವ ವಿವಿಧ ವಸತಿ ನಿಲಯ ಮತ್ತು ಶಾಲೆಗಳಲ್ಲಿ ಐಸೋಲೇಷನ್ ವಾರ್ಡ್ ಪ್ರಾರಂಭಿಸುವ ನಿಟ್ಟಿನಲ್ಲಿ ಇಂದು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರು ಭೇಟಿ ನೀಡಿ ಪರಿಶೀಲಿಸಿದರು. ಮಹಾಮಾರಿ ಕೊರೋನಾ ವೈರಸ್ನಿಂದ ಜಿಲ್ಲೆಯಲ್ಲಿ ಇದುವರೆಗೂ ಸುಮಾರು 217 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿರುವುದರಿಂದ ಸೋಂಕಿತರಿಗೆ ಚಿಕಿತ್ಸೆ ನೀಡಲು ಆಸ್ಪತ್ರೆಗಳ ಕೊರತೆ ಎದುರಾಗಿದೆ. ಈ ಹಿಂದೆ ಸಾಂಸ್ಥಿಕ ಕ್ವಾರಂಟೈನ್ ಕೇಂದ್ರವಾಗಿದ್ದ ಎರ್ಮರ್ಸ್ನಲ್ಲಿ ಇದೀಗ ಎಲ್ಲ ವಲಸೆ ಕಾರ್ಮಿಕರನ್ನು ಆಯಾ ಗ್ರಾಮಗಳಿಗೆ ಕಳುಹಿಸಿರುವುದರಿಂದ ಖಾಲಿಯಾಗಿದ್ದು ಕ್ವಾರಂಟೈನ್ ಕೇಂದ್ರದಲ್ಲಿ ಐಸೋಲೇಷನ್ ವಾರ್ಡ್ ಆರಂಭಿಸಲು ಸ್ಥಳ ಪರಿಶೀಲಿಸಿದರು. ಜಿಲ್ಲೆಯಲ್ಲಿ ಮತ್ತೆ ಕೊರೋನಾ ಸೋಂಕಿತರ ಪ್ರಕರಣ ಸಂಖ್ಯೆ ಹೆಚ್ಚಾದಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡಲು ತೀವ್ರ ತೊಂದರೆಯಾಗದಂತೆ ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚುವರಿ ಐಸೋಲೇಷನ್ ವಾರ್ಡ್ಗಳನ್ನು ಆರಂಭಿಸಲು ಎರ್ಮರ್ಸ್ ಸುತ್ತಮುತ್ತಲಿನ ಎಲ್ಲ ವಸತಿ ನಿಲಯ, ಶಾಲೆಗಳಲ್ಲಿ ಐಸೋಲೇಷನ್ ವಾರ್ಡ್ ಆರಂಭಕ್ಕೆ ಬೇಕಾದ ಎಲ್ಲ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳು ಸೂಚಿಸಿದರು. 40 ವರ್ಷ ಮೇಲ್ಪಟ್ಟ ಸೋಂಕಿತ ವ್ಯಕ್ತಿಗಳನ್ನು ಎರ್ಮರ್ಸ್ ವಾರ್ಡ್ಗೆ ಶಿಫ್ಟ್ ಮಾಡುವ ಉದ್ದೇಶ ಹೊಂದಲಾಗಿದೆ. ಐಸೋಲೇಷನ್ ವಾರ್ಡ್ಗೆ ಬೇಕಾದ ಎಲ್ಲ ಬೆಡ್, ಚಿಕಿತ್ಸಾ ಸಲಕರಣೆಗಳನ್ನು ಶೀಘ್ರದಲ್ಲೇ ಅಳವಡಿಸಬೇಕು ಮತ್ತು ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳಲ್ಲಿ ಔಷಧಿ ಸಿಂಪಡಿಸಿ ಸ್ವಚ್ಛತೆ ಕಾಪಾಡಬೇಕೆಂದು ನಗರಸಭೆ ಪೌರಾಯುಕ್ತರಿಗೆ ಸೂಚಿಸಿದರು. ಅಲ್ಲದೆ ಸೋಂಕಿತರಿಗೆ ಚಿಕಿತ್ಸೆ ನೀಡಲು ವೈದ್ಯಕೀಯ ಸಿಬ್ಬಂದಿ ಮತ್ತು ಸೂಕ್ತ ಬಂದೋಬಸ್ತ್ಗೆ ಪೊಲೀಸರನ್ನು ನಿಯೋಜಿಸಬೇಕೆಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಲಕ್ಷ್ಮೀಕಾಂತ್ ರೆಡ್ಡಿ, ಸಹಾಯಕ ಆಯುಕ್ತ ಸಂತೋಷ್, ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ರಾಮಕೃಷ್ಣ, ನಗರಸಭೆ ಪೌರಾಯುಕ್ತ ದೊಡ್ಡಮನಿ, ರಿಮ್ಸ್ ನಿರ್ದೇಶಕ ಡಾಕ್ಟರ್ ಬಸವರಾಜ್ ಪೀರಾಪುರ್, ಡಾಕ್ಟರ್ ಕೆ ನಾಗರಾಜ್, ಡಾಕ್ಟರ್ ನಾಗರಾಜ್ ಗದ್ವಾಲ್, ಡಾಕ್ಟರ್ ವಿಜಯ್ ಶಂಕರ್, ಡಾಕ್ಟರ್ ಸುರೇಂದ್ರ ಬಾಬು ಇತರರು ಇದ್ದರು. ಕೊರೋನಾ ಬಿಕ್ಕಟ್ಟಿಗೆ ಸಿಲುಕಿರುವ ರೈತರು ವಲಸೆ ಕಾರ್ಮಿಕರ ನೆರವಿಗೆ ಬಾರದೆ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ವಹಿಸಿದ್ದು ರೈತ ವಿರೋಧಿಯಾದ ಕಾಯ್ದೆಗಳನ್ನು ಜಾರಿಗೊಳಿಸಿರುವ ವಿರುದ್ಧ ರಾಷ್ಟ್ರದಾದ್ಯಂತ ಜನಾಂದೋಲನ ರೂಪಿಸಲು ಜೂನ್ 10ರಂದು ಎಲ್ಲ ರೈತ ಸಂಘಗಳ ಪೂರ್ವಭಾವಿಯನ್ನು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಚಾಮರಾಜ ಮಾಲಿ ಪಾಟೀಲ್ ಹೇಳಿದರು. ಕೊರೋನಾ ಬಿಕ್ಕಟ್ಟಿಗೆ ಸಿಲುಕಿರುವ ರೈತರು ವಲಸೆ ಕಾರ್ಮಿಕರ ನೆರವಿಗೆ ಬಾರದೆ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ವಹಿಸಿದ್ದು ರೈತ ವಿರೋಧಿಯಾದ ಕಾಯ್ದೆಗಳನ್ನು ಜಾರಿಗೊಳಿಸಿರುವ ವಿರುದ್ಧ ರಾಷ್ಟ್ರದಾದ್ಯಂತ ಜನಾಂದೋಲನ ರೂಪಿಸಲು ಜೂನ್ 10ರಂದು ಎಲ್ಲ ರೈತ ಸಂಘಗಳ ಪೂರ್ವಭಾವಿಯನ್ನು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಚಾಮರಾಜ ಮಾಲಿ ಪಾಟೀಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕೊರೋನಾ ಲಾಕ್ಡೌನ್ನಿಂದ ಎದುರಾಗಿರುವ ಆರ್ಥಿಕ ಸಮಸ್ಯೆಗೆ ಪ್ರಧಾನಿ ನರೇಂದ್ರ ಮೋದಿಯವರು 20 ಲಕ್ಷ ರೂಪಾಯಿ ಪ್ಯಾಕೇಜ್ ಘೋಷಿಸಿದ್ದಾರೆ. ಆದರೆ ರೈತರು, ವಲಸೆ ಕಾರ್ಮಿಕರಿಗೆ ಯಾವುದೇ ನೆರವು ಘೋಷಿಸಿಲ್ಲ. ಲಾಕ್ಡೌನ್ ನಂತರ ಬೆಳೆದ ಬೆಳೆಗೆ ಮಾರುಕಟ್ಟೆ ಇಲ್ಲದೆ ಬೆಲೆ ಕುಸಿತವಾಗಿದ್ದರಿಂದ ರೈತರು ಬೆಳೆದ ಬೆಳೆಯನ್ನು ನಾಶ ಮಾಡುವ ದುಸ್ಥಿತಿ ಎದುರಿಸುತ್ತಿದ್ದರೂ ಪ್ರಧಾನಿಗಳಿಗೆ ರೈತ ಸಮಸ್ಯೆ ಕಂಡಿಲ್ಲದೆ ಇರುವುದು ವಿಷಾದನೀಯ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಲು ಘೋಷಣೆ ಮಾಡಿರುವ ಪ್ಯಾಕೇಜ್ ಕೇವಲ ಸಾಲ ನೀಡುವುದಾಗಿದೆ ಹೊರತು ಯಾರಿಗೂ ನೆರವು ದೊರೆತಿಲ್ಲ. 25 ಲಕ್ಷ ಹೊಸ ರೈತರಿಗೆ ಸಾಲ ನೀಡುವುದಾಗಿ ಸರ್ಕಾರ ಘೋಷಣೆ ಮಾಡಿದೆ. ಆದರೆ ದೇಶದ 9 ಲಕ್ಷ ಕೋಟಿ ರೂಪಾಯಿ ರೈತರು ಮಾಡಿದ ಸಾಲವೇ ತೀರಿಸಲಾಗದ ಪರಿಸ್ಥಿತಿಯಲ್ಲಿದ್ದು ರೈತರ ಸಾಲ ಮನ್ನಾ ಮಾಡಬಹುದಿತ್ತು. ಫಸಲ್ ಬಿಮಾ ಯೋಜನೆಯಡಿ ಬಾಕಿ ಇರುವ ಪರಿಹಾರವನ್ನಾದರೂ ನೀಡಬಹುದಿತ್ತು. ಕೃಷಿ ಸಮ್ಮಾನ್ ಯೋಜನೆಯಡಿ 2,000 ರೂಪಾಯಿ ನೀಡುವುದನ್ನು ಹೊರತುಪಡಿಸಿದರೆ ಕೇಂದ್ರ ಯಾವುದೇ ರೀತಿಯಾಗಿ ರೈತರ ನೆರವಿಗೆ ಧಾವಿಸಿಲ್ಲ.
ಬದಲಾಗಿ ಕೈಗಾರಿಕೆಗಳಿಗೆ ನೀಡಲಾದ ಭೂಮಿಯನ್ನು ಮಾರಾಟ ಮಾಡಲು ಅವಕಾಶ ನೀಡಿರುವ ಕಾನೂನು ಜಾರಿಗೊಳಿಸಿ ರಿಯಲ್ ಎಸ್ಟೇಟ್ ದಂಧೆ ಪ್ರಾರಂಭಿಸಿದೆ. ಬ್ರಾಹ್ಮಿ ಕಂಪನಿಗೆ ಸಾವಿರಾರು ಎಕರೆ ಭೂಮಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆ. 7 ವರ್ಷದ ನಂತರ ಭೂಮಿ ಮಾರಾಟಕ್ಕೆ ಅವಕಾಶ ನೀಡಿದ್ದರಿಂದ ಕಡಿಮೆ ಬೆಲೆಯಲ್ಲಿ ರೈತರ ಭೂಮಿ ಖರೀದಿಸಿ ದುಬಾರಿ ಬೆಲೆ ಮಾರಾಟ ಮಾಡಲು ಸರ್ಕಾರವೇ ಬೆಂಬಲವಾಗಿ ನಿಂತಿರುವುದು ಖಂಡನೀಯವೆಂದರು. ಲೀಸ್ ಕಾಯ್ದೆ, ಎಪಿಎಂಸಿ ತಿದ್ದುಪಡಿ ಕಾಯ್ದೆ, ವಿದ್ಯುತ್ ಖಾಸಗೀಕರಣ, ಬೀಜ ಕಾಯ್ದೆ ಸೇರಿದಂತೆ ಎಲ್ಲವೂ ಖಾಸಗಿಯವರಿಗೆ ನೀಡುವ ಕಾಯ್ದೆಗಳನ್ನು ಜಾರಿಗೊಳಿಸಿ ಭವಿಷ್ಯ ಕೃಷಿ ಆಪತ್ತು ಸೃಷ್ಟಿಸಲಾಗುತ್ತಿದೆ ಎಂದರು. ರೈತ ವಿರೋಧಿಯಾಗಿರುವ ನೀತಿಗಳನ್ನು ಜಾರಿ ವಿರುದ್ಧ ಹೋರಾಟ ಅನಿವಾರ್ಯವಾಗಿದೆ. ಜನ ವಿರೋಧಿಯಾಗಿ ಜಾರಿಗೊಳಿಸುತ್ತಿರುವ ನೀತಿಗಳ ವಿರುದ್ಧ ಜನಾಂದೋಲನ ರೂಪಿಸಲಾಗುತ್ತದೆ. ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ರೈತ ಸಂಘಗಳೊಂದಿಗೆ ಮಾತುಕತೆ ನಡೆಸಬೇಕು. ಇಲ್ಲದೆ ಹೋದಲ್ಲಿ ತೀವ್ರ ಹೋರಾಟ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿರುವುದು ದೊಡ್ಡ ಜೋಕ್ ಆಗಿದೆ. ಬೆಂಬಲ ಬೆಲೆಗಿಂತ ಕಡಿಮೆ ದರದಲ್ಲಿ ಖರೀದಿ ನಡೆಯುತ್ತಿದೆ. ರೈತರಿಂದ ಖರೀದಿ ಮಾಡಿದ ಬೆಳೆಗೆ ಹಣವೂ ನೀಡದ ಪರಿಸ್ಥಿತಿ ಇದೆ ಎಂದರು. ಮೋದಿಯವರು ದೊಡ್ಡ ಕೊಡುಗೆಯನ್ನ ಈ ದೇಶದ ಜನತೆಗೆ ಕೊಡ್ತಾರೆ ಅಂತ ಹೇಳಿ ಬಹಳ ನಾವು ಆಶಾವಾದಿಗಳಾಗಿದ್ದೀವಿ. ಆದರೆ ಈ 20 ಲಕ್ಷ ಕೋಟಿ ಪ್ಯಾಕೇಜ್ ಕೇವಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಲಿಕ್ಕೆ ಮಾತ್ರ ಇವರು ಘೋಷಣೆ ಮಾಡಿದ್ದಾರೆ ಅನ್ನೋದು ಮರುದಿವಸ ನಮ್ಮ ಅರ್ಥಮಂತ್ರಿಗಳು ಏನು ಯಾವ್ದಾವ್ದಕ್ಕೆ ಏನೇನು ಕೊಟ್ಟಿವಿ ಅಂತ ಹೇಳಿದ್ರು ಅವಾಗ ನಮಗೆ ಅರ್ಥ ಆಗಿದೆ. 1 ನಯಾ ಪೈಸೆ ಕೂಡ ರೈತರಿಗೆ ಅದರಲ್ಲಿ ಪಾಲು ಇಲ್ಲ. ಹೊಸ ರೈತರಿಗೆ ಸಾಲ ಕೊಡ್ತಾರಂತೆ 25 ಲಕ್ಷ ಹೊಸ ರೈತರಿಗೆ ಸಾಲ ಕೊಟ್ರೆ ಈಗ ಮಾಡಿದ ಸಾಲ ತೀರ್ಸೋದು ಹೆಂಗಂತ ನಾವು ಆಲೋಚನೆ ಮಾಡೋಂಥ ಸಂದರ್ಭದಲ್ಲಿ ಮತ್ತೆ ಹೊಸ ಸಾಲ ಮಾಡ್ಬೇಕು. ನಾವು 20 ಲಕ್ಷ ಕೋಟಿಯಲ್ಲಿ ನಮ್ಮ ದೇಶದ ರೈತರ ಸಾಲ ಇರೋದು 9 ಲಕ್ಷ ಕೋಟಿ. 9 ಲಕ್ಷ ಕೋಟಿ ಮನ್ನಾ ಮಾಡಿಬಿಟ್ಟಿದ್ರೆ ಎಷ್ಟು ಈ ದೇಶದಲ್ಲಿ ನಾವು ಉದ್ಯೋಗನ ಸೃಷ್ಟಿ ಮಾಡಕ್ಕೆ ಒಂದು ಶಕ್ತಿ ಬರ್ತಿತ್ತು. ರೈತರಿಗೆ ಉದ್ಯೋಗನ ಸೃಷ್ಟಿ ಮಾಡಕ್ಕೆ ಶಕ್ತಿ ಬರ್ತಿತ್ತು, ಬೆಳೆ ಬೆಳೆಸಲಿಕ್ಕೆ ಶಕ್ತಿ ಬರ್ತಿತ್ತು. ಅದನ್ನು ಮಾಡಲಿಲ್ಲ. 9 ಲಕ್ಷ ಕೋಟಿ ಮನ್ನಾ ಮಾಡಿದ್ರೆ ಬಹುಶಃ ಅದೊಂದು ಐತಿಹಾಸಿಕ ತೀರ್ಮಾನ ಆಗ್ತಿತ್ತು. ಅದ್ಯಾವುದು ನಮ್ಮ ಪ್ರಧಾನಮಂತ್ರಿಗಳು ಮಾಡಲಿಲ್ಲ. ಯಾಕೋ ಅವರು ಅದನ್ನೆಲ್ಲ ಇಂಡೈರೆಕ್ಟ್ ಸಣ್ಣ ಕೈಗಾರಿಕೆಗಳಿಗೆ ಅವರಿಗೆ ಸಾಲ ಕೊಡ್ತೀವಿ, ನಾವು ಬ್ಯಾಂಕಿಗೆ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರೆ ಹೊತ್ತು ಅವ್ರಿಗೆ 1 ನಯಾ ಪೈಸದ ಪರಿಹಾರ ಡೈರೆಕ್ಟ್ ಆಗಿ ಅವ್ರಿಗೆ ಬರಲ್ಲ. ಅದೇ 2,000 ಭಿಕ್ಷೆ ಏನು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕೊಟ್ಟಿರೋದು 2,000 ಕೊಟ್ಟರೆ ಮತ್ತೆ ಏನೂ ಇಲ್ಲ ಅದರಲ್ಲಿ. ಇವತ್ತು ಅವರು ಕೊಟ್ಟಿದ್ರಲ್ಲಿ 20 ಲಕ್ಷ ಕೋಟಿಯಲ್ಲಿ ಕನಿಷ್ಠ ಫಸಲ್ ಬಿಮಾ ಬಾಕಿನಾದ್ರೂ ಅದಕ್ಕೆ ದುಡ್ಡು ಕೊಡಲಿಕ್ಕೆ ಅದಕ್ಕೆ ಅನುದಾನ ಕೊಡಬೇಕಾಗಿದೆ. ಫಸಲ್ ಬಿಮಾ ಕಳೆದ 2-3 ವರ್ಷದಿಂದ ಫಸಲ್ ಬಿಮಾದು ಬಾಕಿ ಇದೆ. ಈ ವರ್ಷ ಕೂಡ 4 ತಾಲೂಕು ಬರಗಾಲ ಅಂತ ಘೋಷಣೆ ಆಗಿ ಮಳೆಗಾಲಕ್ಕೆ ಅದರದ್ದು ಫಸಲ್ ಬಿಮಾ ಬಂದಿಲ್ಲ. 100,000 ಕೋಟಿ ಕಬ್ಬು ಬೆಳೆಗಾದ್ರೆ ಬಾಕಿ ಇದೆ. ಅದಕ್ಕಾದ್ರೂ ಹಾಕ್ಬೋದಾಗಿತ್ತು, ಹಂಗಾದ್ರೂ ಸಹಾಯ ಮಾಡ್ಬೋದಾಗಿತ್ತು. ಅದು ಮಾಡಲಿಲ್ಲ. ಬರಗಾಲಕ್ಕೆ ಬೆಳೆ ನಷ್ಟ ಪರಿಹಾರ ಕೊಡಬಹುದಾಗಿತ್ತು, ಅದಕ್ಕೂ ಇಲ್ಲ. ಅದರಲ್ಲಿ ಸುಮ್ಮನೆ ಏನೇನೋ ಕತೆ ಹೇಳಿ ಅದನ್ನ 20 ಲಕ್ಷ ಕೋಟಿ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಜನರಿಗೆ ಏನಂತಂದ್ರೆ ಒಂದು ರೈತರು ಅಲ್ಲದವರಿಗೆ ಬಹಳ ಏನಪ್ಪಾ ರೈತರಿಗೆ ದೊಡ್ಡ ಕೊಡುಗೆ ಕೊಟ್ಟಾರ ಅಂತ ಅನಿಸ್ಕೊಳ್ಳಿಕ್ಕೆ ಮಾಡಿದಂಗೆ ಆಗಿದೆ. ಅದ್ರ ಜೊತೆಗೆ ಇಷ್ಟು ಆತಂಕದಲ್ಲಿ ನಾವು ರೈತರು ಇರಬೇಕಾದ್ರೆ ಇವತ್ತು ಹೆಂಗಿದೆ 6,000 ರೂಪಾಯಿ ಹತ್ತಿ 3,500 ರೂಪಾಯಿ ಸರಿ. ಭತ್ತ ಕೇಳೋರಿಲ್ಲ, ನಾವು ಉಳ್ಳಾಗಡ್ಡಿ ಕೇಳೋರು. ಉಳ್ಳಾಗಡ್ಡಿ ಟ್ರ್ಯಾಕ್ಟರ್ ಒಳಗ ಟಾಮ್ ಹಾಕೊಂಡು ಊರು ತಿರುಗ್ತಾರ. 150 ರೂಪಾಯಿ ಒಂದು ಪ್ಯಾಕೆಟ್. ಇಂಥ ಒಂದು ಸನ್ನಿವೇಶದಲ್ಲಿ ಜೊತೆಗೆ ಮತ್ತೆ ರೈತರಿಗೆ ಮಾರಕವಾದಂತ ರೈತ ವಿರೋಧಿ ಕಾನೂನುಗಳನ್ನು ಇವತ್ತು ತರ್ತಾರೆ. ರೈತ ವಿರೋಧಿ ಕಾನೂನು ದೇಶ ಎಲ್ಲ ಆತಂಕದಲ್ಲಿ ಐತೆ, ದುಡಿಯುವ ವರ್ಗ ಆತಂಕದಲ್ಲಿ ಐತೆ. ಮುಂದೇನ್ ಮಾಡ್ಬೇಕಪ್ಪ ಅಂತ ಹೇಳಿ ಆಲೋಚನೆ ಮಾಡುವಂತ ಸಂದರ್ಭದಲ್ಲಿ ರೈತ ವಿರೋಧಿ ಕಾನೂನುಗಳನ್ನ ಇವತ್ತು ಜಾರಿಗೆ ತರ್ತಾ ಇದ್ದಾರೆ. ಅದರಲ್ಲಿ ಏನಂತಂದ್ರೆ
ಈಗಾಗಲೇ ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ದೊಡ್ಡ ಬಸನಗೌಡ ಬಲ್ಲಟಗಿ, ಜಿಲ್ಲಾಧ್ಯಕ್ಷ ಸೂಗುರಯ್ಯ ಸ್ವಾಮಿ, ಆರ್ಎಸ್ ಮಠ್, ಮಲ್ಲಪ್ಪ ದಿನ್ನಿ, ಬುದಯ್ಯ ಸ್ವಾಮಿ ಗಬ್ಬೂರ್, ಲಿಂಗಾರೆಡ್ಡಿ ಪಾಟೀಲ್ ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ ದಿನೇ ದಿನೇ ದಲಿತರ ಮೇಲೆ ದೌರ್ಜನ್ಯಗಳು ಹೆಚ್ಚುತ್ತಿದ್ದು, ದೂರಿಗೆ ಪ್ರತಿ ದೂರು ದಾಖಲಾಗುತ್ತಿದೆ. ಈ ಕುರಿತು ಉನ್ನತ ಮಟ್ಟದ ತನಿಖೆ ನಡೆಸಿ ಪ್ರತಿ ದೂರುಗಳಿಗೆ ಕಾರಣರಾದ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡರು ಒತ್ತಾಯಿಸಿದರು. ಜಿಲ್ಲೆಯಲ್ಲಿ ದಿನೇ ದಿನೇ ದಲಿತರ ಮೇಲೆ ದೌರ್ಜನ್ಯಗಳು ಹೆಚ್ಚುತ್ತಿದ್ದು, ದೂರಿಗೆ ಪ್ರತಿ ದೂರು ದಾಖಲಾಗುತ್ತಿದೆ. ಈ ಕುರಿತು ಉನ್ನತ ಮಟ್ಟದ ತನಿಖೆ ನಡೆಸಿ ಪ್ರತಿ ದೂರುಗಳಿಗೆ ಕಾರಣರಾದ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡರು ಒತ್ತಾಯಿಸಿದರು. ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಸಾಮಾಜಿಕ ಕ್ರೂರ ಪಿಡುಗಾದ ಜಾತಿ ತಾರತಮ್ಯ ದೌರ್ಜನ್ಯ ದೂರುಗಳಿಗೆ ಪ್ರತಿ ದೂರುಗಳನ್ನು ಸೃಷ್ಟಿಸಲಾರದಂತೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆಯನ್ನು ಹೊಣೆಗಾರರನ್ನಾಗಿ ಮಾಡಬೇಕೆಂದು ಒತ್ತಾಯಿಸಿದರು. ಮೈಸೂರು ಜಿಲ್ಲೆಯಲ್ಲಿ ಮರ್ಯಾದೆ ಹತ್ಯೆಗಳು, ಬಿಜಾಪುರ, ಬಾಗಲಕೋಟೆ ಜಿಲ್ಲೆಗಳಲ್ಲಿ ದಲಿತರ ಕೊಲೆ, ದೌರ್ಜನ್ಯ, ದಲಿತ ಮಹಿಳೆಯರಾದ ದಾನಮ್ಮ, ರೇಣುಕಮ್ಮ ರವರನ್ನು ಮಾನಭಂಗ ಮಾಡಿ ಕೊಲೆಗೈದು ಜಾತಿವಾದಿ ಶಕ್ತಿಗಳು ತಮ್ಮ ಹಳೆ ಚಾಳಿಯನ್ನು ಮುಂದುವರಿಸಿದ್ದಾರೆ. 1990ರಲ್ಲಿ ನಡೆದ ರಾಯಚೂರು ತಾಲೂಕಿನ ಇಡುಪ್ನೂರು ಗ್ರಾಮದ ದೌರ್ಜನ್ಯವು ಒಂದು ಇತಿಹಾಸವಾಗಿದೆ. ಈ ಪ್ರಕರಣವು ರಾಯಚೂರು ದಲಿತರ ಮನಸ್ಸಿನಲ್ಲಿ ಇನ್ನೂ ಗಾಯದಂತಿದೆ. ಮಾನ್ವಿ ತಾಲೂಕಿನ ಸಂಗಾಪುರ್, ಮಲ್ಲಟ, ಸಿಂಧನೂರು ತಾಲೂಕಿನ ದುಮತಿ, ಜಾಗಟಕಲ್, ಮಸ್ಕಿಯ ಹಾಲಾಪುರ ಪ್ರಕರಣ, ನಾರಬಂಡಿ ಮತ್ತು ರಾಯಚೂರು ತಾಲೂಕಿನ ಕಮಲಾಪುರ ಗ್ರಾಮದ ದಲಿತರ ಮೇಲಿನ ಕೊಲೆ ದೌರ್ಜನ್ಯ ಪ್ರಕರಣಗಳಲ್ಲಿ ದಲಿತರ ವಿರುದ್ಧ ಪ್ರತಿ ದೂರುಗಳು ದಾಖಲಾಗಿವೆ. ಜಿಲ್ಲೆಯು ಮತ್ತೆ ಜಾತಿ ತಾರತಮ್ಯದ ಬೆಂಕಿ ಉಗುಳುತ್ತಿದೆ. ಮಲ್ಲಟ ಗ್ರಾಮದಲ್ಲಿ ಕಳೆದ 3 ತಿಂಗಳಿನಿಂದ 5 ಬಾರಿ ದಲಿತರ ಒಣಿಗಳನ್ನು ಮುತ್ತಿಗೆ ಹಾಕಿ ದಲಿತರ ಮೇಲೆ ದೌರ್ಜನ್ಯಗಳಾಗಿವೆ. ಹಲವಾರು ಬಾರಿ ರಾಜಿ ಸಂಧಾನಗಳಾಗಿವೆ. ದಲಿತರ ಕಚೇರಿಗೆ ಮುತ್ತಿಗೆ ಹಾಕಿ ಮಹಿಳೆ, ಮಕ್ಕಳು ಎನ್ನದೆ ದೌರ್ಜನ್ಯ ನಡೆಸಲಾಗಿದೆ. ದೂರು ದಾಖಲಿಸಲು ಒತ್ತಾಯಿಸಿದರೆ ಪ್ರತಿ ದೂರು ದಾಖಲಾಗುತ್ತದೆ ಎಂದು ಪೊಲೀಸರೇ ಬೆದರಿಸುತ್ತಿದ್ದಾರೆ. ದೌರ್ಜನ್ಯ ನಡೆಸಿ ದೂರು ನೀಡಿ ಪ್ರಶ್ನಿಸಿದವರನ್ನು ವಿಚಾರಿಸುತ್ತಿರುವವರಿಗೆ ಜಿಲ್ಲೆಯ ರಾಜಕಾರಣಿಗಳು, ಪೊಲೀಸ್ ಇಲಾಖೆ ಕುಮ್ಮಕ್ಕಿದೆ ಎಂದು ದೂರಿದರು. ರಾಯಚೂರು ಜಿಲ್ಲೆಯಲ್ಲಿ ದಿನೇ ದಿನೇ ದಲಿತರ ಮೇಲೆ ದೌರ್ಜನ್ಯಗಳು ಹೆಚ್ಚುತ್ತಿವೆ. ದೂರಿಗೆ ಪ್ರತಿ ದೂರು ದಾಖಲಿಸಲಾಗುತ್ತಿದ್ದು, ಕಠಿಣ ಕ್ರಮಕ್ಕೆ ಮುಂದಾಗಬೇಕೆಂದು ಆಗ್ರಹಿಸಿದರು. ನಮ್ಮ ಮಾಲಕರಾಗುವ ಉದ್ದೇಶ ನಿಮ್ಮದಿರಬಹುದು, ಆದರೆ ನಾವು ನಿಮ್ಮ ಗುಲಾಮರಾಗಲು ಹೇಗೆ ಸಾಧ್ಯ ಎನ್ನುವಂಥ ಹೇಳಿಕೆಯನ್ನು ನಾವು ಇಲ್ಲಿ ಪುನರ್ರಚಿಸ್ತೇವೆ. ಹಂಗೆ ಒಂದೊಮ್ಮೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಒಂದಾದರೆ ಶೋಷಿತರಾದ ದಲಿತರಿಗೆ, ಆದಿವಾಸಿಗಳಿಗೆ, ಕಾರ್ಮಿಕ ವರ್ಗಕ್ಕೆ ಪರ್ಯಾಯ ಮಾರ್ಗಗಳಾಗಿ ಚಿಂತಿಸಬೇಕಾಗುತ್ತದೆ ಅನ್ನುವಂಥ ಖ್ಯಾತ ಮಾನವ ಹಕ್ಕುಗಳ ಹೋರಾಟಗಾರರಾದಂಥ ಕೆ. ಬಾಲಗೋಪಾಲ್ ಅವರ ಹೇಳಿಕೆಯನ್ನು ಸಹ ನಾವು ಇಲ್ಲಿ ಉಲ್ಲೇಖಿಸುತ್ತಾ ಈ ಮನವಿಯನ್ನು ನಮ್ಮ ಜಿಲ್ಲೆಯ ಜಿಲ್ಲಾಡಳಿತದ ಪರವಾಗಿ ಬಂದಿರತಕ್ಕಂಥ ಸನ್ಮಾನ್ಯರಿಗೆ ಈ ಮನವಿಯನ್ನು ದಲಿತ ಸಂಘಟನೆಗಳ ಒಕ್ಕೂಟದ ಪರವಾಗಿ ನಾವು ಅರ್ಪಿಸ್ತಾ ಇದ್ದೀವಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒಕ್ಕೂಟ ಈ ಸಂದರ್ಭದಲ್ಲಿ ಎಸ್. ಮಾರಪ್ಪ ವಕೀಲ್, ಜೆ.ಬಿ. ರಾಜು, ನರಸಪ್ಪ ದಂಡೋರ್, ಎಂ.ಆರ್. ಭೇರಿ, ಎಸ್. ರಾಜು, ಶಿವರಾಜ್ ಗಂಟಿ, ಜಾನ್ ವೆಸ್ಲಿ, ಬಸವರಾಜ್ ಸಾಸಲ್ಮರಿ, ರಾಮಾಂಜನೇಯ, ಷಣ್ಮುಖಪ್ಪ ಗಂಟಿ, ಶರಣಪ್ಪ ದಿನ್ನಿ, ಬುರ್ತಪ್ಪ ಗಬ್ಬೂರ್, ಬಸವರಾಜ್ ಗಾರಲ್ದಿನ್ನಿ, ಶ್ರೀನಿವಾಸ್ ಕಲ್ವಲ್ದೊಡ್ಡಿ, ಆಂಜನೇಯ ಕುರುಬ್ದೊಡ್ಡಿ, ಚಂದ್ರಶೇಖರ್ ಭಂಡಾರಿ, ಉರ್ಕುಂದಪ್ಪ, ಅಬ್ರಾಹಂ ಕಮಲಾಪುರ್, ಮಾರಪ್ಪ ಹರವಿ, ಎಂ. ಮನೋಹರ್ ಸೇರಿದಂತೆ ಇತರರು ಇದ್ದರು. ಕೊರೋನಾ ಸೋಂಕು ಹರಡುವುದನ್ನು ತಡೆಯಲು ಶ್ರಮಿಸುತ್ತಿರುವ ಕೊರೋನಾ ವಾರಿಯರ್ಸ್ ಕಾರ್ಯ ಪ್ರಶಂಸನೀಯವಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸಿ.ಬಿ. ವೇದಮೂರ್ತಿ ಹೇಳಿದರು. ಕೊರೋನಾ ಸೋಂಕು ಹರಡುವುದನ್ನು ತಡೆಯಲು ಶ್ರಮಿಸುತ್ತಿರುವ ಕೊರೋನಾ ವಾರಿಯರ್ಸ್ ಕಾರ್ಯ ಪ್ರಶಂಸನೀಯವಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸಿ.ಬಿ. ವೇದಮೂರ್ತಿ ಹೇಳಿದರು. ಅವರಿಂದು ನಗರದ ಕನ್ನಡ ಭವನದಲ್ಲಿ ಬ್ರೆಜಿಲ್ ದೇಶದಲ್ಲಿ ನೆಲೆಸಿರುವ ಕನ್ನಡಿಗರಾದ ಅಶ್ವಿನಿ ರಂಗಾರಾವ್ ದೇಸಾಯಿ ಕಾಡ್ಲೂರ್ ಇವರ ಹುಟ್ಟುಹಬ್ಬದ ಅಂಗವಾಗಿ ಪೌರ ಕಾರ್ಮಿಕ ಮಹಿಳೆಯರಿಗೆ ಮತ್ತು ಆಶಾ ಕಾರ್ಯಕರ್ತೆಯರಿಗೆ ಇಳಕಲ್ ಸೀರೆ ಮತ್ತು ಮಾಸ್ಕ್ ಹಾಗೂ ಸಸಿಗಳನ್ನು ನೀಡಿ ಮಾತನಾಡಿದರು. ಕೊರೋನಾ ಸೋಂಕು ಹೆಚ್ಚು ಹರಡದಂತೆ ತಡೆಯುವಲ್ಲಿ ಹಗಲಿರುಳು ಶ್ರಮಿಸುತ್ತಿರುವ ಪೌರ ಕಾರ್ಮಿಕರು, ವೈದ್ಯರು, ದಾದಿಯರು ಮತ್ತು ಪೊಲೀಸರ ಕಾರ್ಯ ಅತ್ಯಂತ ಪ್ರಶಂಸನೀಯವಾಗಿದೆ ಎಂದು ಹೇಳಿದ ಅವರು, ಅವರಿಗಾಗಿ ನಾವೆಲ್ಲರೂ ಗೌರವಿಸುವುದರ ಜೊತೆಗೆ ಸನ್ಮಾನಿಸಿ ದೇಶೀಯ ನೇಕಾರರಿಂದ ನೇಯ್ದ ಇಳಕಲ್ ಸೀರೆ ನೀಡುತ್ತಿರುವ ಅಶ್ವಿನಿ ರಂಗಾರಾವ್ ದೇಸಾಯಿ ಅವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಇಳಕಲ್ ಸೀರೆ ಕೊಳ್ಳುವುದರಿಂದ ನೇಕಾರರಿಗೆ ಆರ್ಥಿಕ ಸಹಾಯವಾಗುತ್ತದೆ ಎಂದರು.
ಜೊತೆಗೆ ಅವ್ರಿಗೆಲ್ಲರೂ ಒಂದೊಂದು ಇಳಕಲ್ ಸೀರೆಯನ್ನು ನಮ್ಮ ಅಶ್ವಿನಿ ದೇಸಾಯಿ ಅವರು ಇಲ್ಲೇ ಕಾಡ್ಲೂರು ಗ್ರಾಮದವರು, ಬ್ರೆಜಿಲ್ನಲ್ಲಿ ಅವರು ಇರ್ತಾರೆ. ಅವರ ಒಂದು ಜನ್ಮದಿನದ ಅಂಗವಾಗಿ ಈ ದಿವಸ ಇವರು 10 ಜನರಿಗೆ ಇಳಕಲ್ ಸೀರೆಯನ್ನು ಕೊಟ್ಟಿದ್ದಾರೆ. ಇದರ ಇನ್ನೊಂದು ಉದ್ದೇಶ ಅಂದರೆ ಇಲ್ಲಿನ ಸ್ಥಳೀಯ ನೇಕಾರರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಇಲ್ಲೇ ನೇಯ್ದಿರೋ ಸೀರೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಈ ದಿವಸದ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಅವರು ಇವರಿಗೆಲ್ಲ ಉತ್ತಮವಾದ ಒಂದು ಕೊಡುಗೆ ನೀಡಿದ್ದಾರೆ. ಹಾಗೂ ನಮ್ಮ ಆಶಾ ಕಾರ್ಯಕರ್ತರು ಮತ್ತು ಇವರು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಪೌರ ಕಾರ್ಮಿಕರು ಇವರು ಕೂಡ ನಮ್ಮೊಂದಿಗೆ ಇನ್ನು ಮುಂದೆ ನಿವೃತ್ತ ಆಯುಷ್ ಅಧಿಕಾರಿ ಡಾಕ್ಟರ್ ರೂಪಾಭಾಯಿ ಫಡ್ನೀಸ್ ಮಾತನಾಡಿ, ಕೊರೋನಾ ಸಂಕಷ್ಟದ ಸಮಯದಲ್ಲಿ ಕೊರೋನಾ ವಾರಿಯರ್ಸ್ ಶ್ರಮಕ್ಕೆ ಇಡೀ ಸಮಾಜ ಗೌರವಿಸಬೇಕೆಂದು ಅವರು ಪ್ರಧಾನಿ ನರೇಂದ್ರ ಮೋದಿಯವರ ಆಶಯದಂತೆ ಎಲ್ಲರೂ ಆತ್ಮನಿರ್ಭರ್ ಭಾರತಕ್ಕೆ ಕೈ ಜೋಡಿಸಬೇಕು, ಸ್ವದೇಶಿ ಉತ್ಪನ್ನಗಳಿಗೆ ಹೆಚ್ಚು ಮನ್ನಣೆ ನೀಡಬೇಕಾಗಿದ್ದು ಅದರ ಭಾಗವಾಗಿ ದೇಶೀಯವಾಗಿ ಉತ್ಪಾದನೆಯಾಗುವ ಇಳ್ಕಲ್ ಸೀರೆ ವಿತರಿಸಿದ್ದು ಸ್ತುತ್ಯಾರ್ಹ ಕಾರ್ಯವೆಂದರು. ಇವತ್ತು ಅಶ್ವಿನಿ ದೇಸಾಯಿ ಕಾಡ್ಲೂರ್ ಅವರ ಜನ್ಮದಿನ ಅಂಗವಾಗಿ ನಮ್ಮನ್ನೆಲ್ಲ ಇಲ್ಲಿ ಸನ್ಮಾನ ಮಾಡಲು ಮತ್ತು ಇಳ್ಕಲ್ ಸೀರೆ ಕೊಟ್ಟು ಸನ್ಮಾನ ಮಾಡಲು ಇಲ್ಲಿ ಕರೆದಿದ್ದಾರೆ. ನಮಗೆ ಯಾಕೆ ಆಯ್ಕೆ ಮಾಡಿದ್ದಾರೆ ಅಂದರೆ, ನಾವು ಕೋವಿಡ್-19ಯಲ್ಲಿ ಶ್ರಮಬದ್ಧವಾಗಿ ಕೆಲಸ ಮಾಡಿದ್ದೇವೆ. ಅದರಲ್ಲಿ ಭಾಳಷ್ಟು ಜನ ಮಾಡಿದ್ದಾರೆ. ಆದರೂ ನಮ್ಮನ್ನು ಅಂಗನವಾಡಿ ಕಾರ್ಯಕರ್ತೆಗಳನ್ನು ಮತ್ತು ಆಶಾ ಕಾರ್ಯಕರ್ತೆಯನ್ನು ಮತ್ತು ಪೌರ ಕಾರ್ಮಿಕರನ್ನು ಅವರಲ್ಲಿ ಆರಿಸಿ ನಮ್ಮನ್ನು ಇಲ್ಲಿ ಕರೆದು ಸನ್ಮಾನ ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು. ಈ ಸಂದರ್ಭದಲ್ಲಿ ಗ್ರೀನ್ ರಾಯಚೂರು ಸಂಸ್ಥೆಯ ರಾಜೇಂದ್ರ ಶಿವಾಳೆ, ಡಾಕ್ಟರ್ ಆನಂದ್ ತೀರ್ಥ ಫಡ್ನೀಸ್, ಪತ್ರಕರ್ತರಾದ ಜಯಕುಮಾರ್ ದೇಸಾಯಿ ಕಾಡ್ಲೂರ್, ಜಿಲ್ಲಾ ಜಾನಪದ ಪರಿಷತ್ ಕಾರ್ಯದರ್ಶಿ ದಂಡಪ್ಪ ಬಿರಾದಾರ್, ಭಾರತಿ, ರಾಧಾ, ವಿಜಯಲಕ್ಷ್ಮಿ, ಶಿವಾಳೆ, ವೈಷ್ಣವಿ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. పడమర కొండల్లో వాలిన సూర్యుడా పగిలిన కోటలనే వదిలిన మారేడా. పడమర కొండల్లో వాలిన సూర్యుడా పగిలిన కోటలనే వదిలిన మారేడా. ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರು ಎನ್ಡಿಎ ನೇತೃತ್ವದ ಭಾರತೀಯ ಜನತಾ ಪಕ್ಷವು ಕೇಂದ್ರದಲ್ಲಿ 2ನೇ ಅವಧಿಗೆ ಅಧಿಕಾರ ವಹಿಸಿಕೊಂಡು ಅನೇಕ ಜನಪರ ಯೋಜನೆಗಳು ಅನುಷ್ಠಾನಗೊಳಿಸುವ ಮೂಲಕ 1 ವರ್ಷ ಪೂರ್ಣಗೊಳಿಸಿದ ಸಂಭ್ರಮ. ಶುಭ ಕೋರುವವರು ಡಾಕ್ಟರ್ ಶಿವರಾಜ್ ಪಾಟೀಲ್, ಶಾಸಕರು, ರಾಯಚೂರು ನಗರ. ದಂಡಾಲಯ್ಯ ದಂಡಾಲಯ್ಯ ಮಾತೋನೇನು ఉండాలయ్య. ఏడుస్తారంట్రా? దేవుడు గుడిదలి మనతో ఉండడానికి వస్తున్నారా? పండగ చేసుకోవాలరా? ಶ್ರೇಯಾ ಅಕಾಡೆಮಿ ಬೆಂಗಳೂರು, ಧಾರವಾಡ, ವಿಜಯಪುರ, ರಾಯಚೂರು. 2020ರ ಜೂನ್ 3ನೇ ವಾರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ. 10 ಮಾದರಿ ಪ್ರಶ್ನೆ ಪತ್ರಿಕೆಗಳ ಪರಿಹಾರ ತರಬೇತಿ ಪ್ರಾರಂಭ. ಮೇ 11, 2020ರಿಂದ ಜೂನ್ 10, 2020ರವರೆಗೆ. ಎಸ್ಎಸ್ಎಲ್ಸಿ ವಿಷಯಗಳು ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್. ಕ್ರಾಶ್ ಕೋರ್ಸ್ ಸಬ್ಜೆಕ್ಟ್ಸ್ ಪಿಯುಸಿ ಸೈನ್ಸ್, ಪಿಯುಸಿ ಕಾಮರ್ಸ್, ಐಟಿಐ ಕೋರ್ಸಸ್, ಡಿಪ್ಲೊಮಾ ಪ್ಯಾರಾಮೆಡಿಕಲ್ ಕೋರ್ಸಸ್, ಡಿಪ್ಲೊಮಾ ಇಂಜಿನಿಯರಿಂಗ್ ಕೋರ್ಸಸ್. For these subjects, ₹1000 only for completion for courses. Visit Ullala Main Road, Moneshwar Nagar, Jnanajyoti Nagar, Bangalore. Contact 77604 78421, 77608 4621, 77604 62421. ಶಿಕ್ಷಣ ವಂಚಿತರಾಗುವುದನ್ನು ತಪ್ಪಿಸಲು ಆನ್ಲೈನ್ ಎಜುಕೇಶನ್ ಬೈ ಶ್ರೇಯಾ ಅಕಾಡೆಮಿ. ಇಂಟ್ರೊಡ್ಯೂಸಿಂಗ್ ಆನ್ಲೈನ್ ಕೋಚಿಂಗ್ ಕ್ಲಾಸಸ್ ಫಾರ್ ಸ್ಟೂಡೆಂಟ್ಸ್ ಇನ್ ಕನ್ನಡ, ಇಂಗ್ಲಿಷ್ medium and CBSE students. 6th to 10th standard state English medium and CBSE students. Math, Science, Social Studies, English. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ 6ರಿಂದ 10ನೇ ತರಗತಿವರೆಗೆ ಇಂಗ್ಲಿಷ್, ವಿಜ್ಞಾನ, ಗಣಿತ ವಿಷಯಗಳು ಬೋಧಿಸಲಾಗುತ್ತದೆ. ಇಂಟ್ರೊಡ್ಯೂಸಿಂಗ್ ಆನ್ಲೈನ್ ಕೋಚಿಂಗ್ ಕ್ಲಾಸಸ್ ಫಾರ್ SSLC students in ಕನ್ನಡ, English medium, May 10th to July 31st, 2020. Classes timing morning 7 AM to 12 PM. Fees structure installment facility. Free demo classes 5 days. Subject Math, Science, English, Social Studies. Faculty MA, MCom, MSc, B.Ed, BE, MTech, BDS, BAMS, PhD. Extra curriculum personality development. What next after SSLC? Competitive examination. For each batch, 100 students only. Visit Shreya Academy, Ullala Main Road, Moneshwara Nagar, Jnanajyoti Nagar, Bangalore. Contact 77604 78421, 77608
4621 77604 62421. Baldwin Co-Education School affiliated to ICSC, a unit of Baldwin Methodist Educational Society, Bangalore. Methodist Mission Compound, Rampur Road, Raichuru. Admissions open for pre-nursery to class 10th standard for the academic year 2020-21. Applications are available. Our specialties: good infrastructure, smart classes, well-equipped laboratories, dynamic teamwork, innovative programs, well-equipped computer lab, well-furnished book room, and transportation facilities available. Our school timings: pre-nursery 9 am to 12:10 pm and nursery to 10th standard 9 am to 3:45 pm. For more details, contact Baldwin Co-Educational School, Methodist Mission Compound, Rampur Road, Raichur. Mobile number 944950 9715 94487 63884 and 831000 4869. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Jolly Kids Play School AC Campus. Admissions open for 2020-21. Playgroup, nursery, LKG and UKG. Few of the highlighting future of program include spoken English assembly activity, rewards and recognition, conversations, Montessori methodology, bus facility from home, student teacher ratio 1:20. A group of John Milton Techno High School. For more details, please contact address Lingaskur Road near Old Check Post, Raichur. Mobile number 90351 29938 94495 43549. ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದೆಯೇ? ಬೆನ್ನು ನೋವು, ಕತ್ತು ನೋವಿನಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡುತ್ತಿರುವಿರಾ? ಹಾಗಾದರೆ ನಿಮ್ಮ ಸುಖಕರ ನಿದ್ರೆಗಾಗಿ ತಯಾರಿಸಲಾಗಿದೆ ಸ್ಲೀಪ್ ವೆಲ್ ಮ್ಯಾಟ್ರಿಸ್. ಇಲ್ಲಿ ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 2.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 2.0. When you go to sleep, the comfort cells get to work. Sleep well Restic-Good, Sleep well Latex Plus, Sleep well My Mattress, Sleep well Umang, Sleep well Back Support, Spenetic Air Luxury, Sleep well My Pillows, Sleep well Back Support, Spenetic Air, available in 14 cm 5.5 thickness. Exchange your old mattress with new one. Exchange offer available.
Visit Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. India's #1 preschool chain. At the age of 3, unlocking a lock was my biggest achievement. But Ria? She can unlock phones, tablets, laptops, even the child lock. Today's kids are smarter. That's why I sent Ria to Eurokids, the next gen preschool. Eurokids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to Eurokids, the next gen preschool. Eurokids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to Eurokids, the next gen preschool. Eurokids, India's next gen preschool, making learning fun. Shri Gnana Ganga Pre-Primary, Primary and High School, English Medium. Admissions are open. No fashion, no donation. We believe only in quality education. Faculty, syllabus and activity-based education, computer lab, smart classes, digital rooms, well-trained and talented teaching faculty. ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 85% ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ಜ್ಞಾನದ ಸಿಂಧು ನೀಡಿದ ನಮಗೆ ಅಮೃತ ಬಿಂದು Visit Shri Gnana Ganga High School, NGO Colony, Raichur. Mobile 9916941389. John Milton Techno High School, Nursery, LKG, UKG and 1st standard to 10th standard. Recognized by Government of Karnataka. State and CBSE concept. The right path for IIT, JEE, medical and other competitive exams. IIT and medical foundations start from 6th standard to 9th standard. Olympiads, NSO, NCO, IMO, IEO, NTSC, a concept with difference. Features of our school: computer lab, digital room, science lab, library room, activity room, auditorium room and dance hall. Every 4th Saturday workshop. Techno curriculum activity based education. Music, yoga, art and craft, karate, burden free education. Student teachers ratio 1:25. Admissions are in progress. UKG to 10th standard. Hostel facility 6th standard to 10th standard. For more details, please contact address Lingaskur Road, opposite Agriculture University, Raichur. Mobile number 90351 29938 96322 38227 94495 43549. ಮತ್ತೊಮ್ಮೆ ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಜಿಲ್ಲೆಯ ಸಾಮಾಜಿಕ ಮತ್ತು ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಿರುವ ಜಿಲ್ಲಾ ಅಂಕಿ ಅಂಶಗಳ ನೋಟ ಸಂಚಿಕೆಯು ಸಾರ್ವಜನಿಕರಿಗೆ ಉಪಯೋಗಕ್ಕೆ ಅನುಕೂಲವಾಗಲಿದೆ ಎಂದು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರು ಹೇಳಿದರು. ಜಿಲ್ಲೆಯ ಸಾಮಾಜಿಕ ಮತ್ತು ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಿರುವ ಜಿಲ್ಲಾ ಅಂಕಿ ಅಂಶಗಳ ನೋಟ ಸಂಚಿಕೆಯು ಸಾರ್ವಜನಿಕರಿಗೆ ಉಪಯೋಗಕ್ಕೆ ಅನುಕೂಲವಾಗಲಿದೆ ಎಂದು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರು ಹೇಳಿದರು.
ಅವರಿಂದು ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಾಯಚೂರು ಜಿಲ್ಲಾ ಅಂಕಿ ಅಂಶಗಳ ನೋಟ 2018-19 ಪುಸ್ತಕವನ್ನು ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಜಿಲ್ಲೆಯ ಅಂಕಿ ಅಂಶಗಳ ನೋಟವು ಸಂಗ್ರಹಣಾಧಿಕಾರಿಗಳ ಕಚೇರಿಯಿಂದ ತಯಾರಿಸಲಾಗಿದೆ. ಯೋಜನಾಧಿಕಾರಿಗಳು, ಆಡಳಿತಗಾರರಿಗೂ ಮತ್ತು ಕೈಗಾರಿಕೋದ್ಯಮಗಳಿಗೂ ಉಪಯೋಗಕ್ಕೆ ಬರಲಾಗುತ್ತದೆ ಎಂದರು. ಯೋಜನಾ ಕಾರ್ಯಕ್ರಮ ಸಂಯೋಜನಾ ಮತ್ತು ಸಾಂಖ್ಯಿಕ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಾದ ಶಾಲಿನ್ ರಜನೀಶ್ ಅವರ ಸೂಚನೆ ಮೇರೆಗೆ ಅಂಕಿ ಅಂಶಗಳ ನೋಟವನ್ನು ಹೊರತರಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಲಕ್ಷ್ಮೀಕಾಂತ್ ರೆಡ್ಡಿ, ಎಸ್ಪಿ ಡಾಕ್ಟರ್ ಸಿಬಿ ವೇದಮೂರ್ತಿ, ಅಪರ ಜಿಲ್ಲಾಧಿಕಾರಿ ದುರ್ಗೇಶ್, ಸಹಾಯಕ ಆಯುಕ್ತ ಸಂತೋಷ್, ಜಿಲ್ಲಾ ಸಾಂಖ್ಯಿಕ ಅಧಿಕಾರಿ ತಿಪ್ಪಣ್ಣ ನಾಯಕ್ ಇತರರು ಇದ್ದರು. ಸಿರ್ವಾರ ತಾಲೂಕಿನ ಮಲ್ಲಟ ಗ್ರಾಮ ಪಂಚಾಯಿತಿಯಲ್ಲಿ ರಾಷ್ಟ್ರ ಧ್ವಜವನ್ನು ಮಕ್ಕಳಿಂದ ಆರೋಹಣ ಮಾಡಿ ನಿರ್ಲಕ್ಷ್ಯ ವಹಿಸಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳದೆ ಮುಚ್ಚಿ ಹಾಕುವ ಪ್ರಯತ್ನ ನಡೆಯುತ್ತಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಜಿಲ್ಲಾಧ್ಯಕ್ಷ ವೀರಶೀಲ ಆರೋಪಿಸಿದರು. ಸಿರ್ವಾರ ತಾಲೂಕಿನ ಮಲ್ಲಟ ಗ್ರಾಮ ಪಂಚಾಯಿತಿಯಲ್ಲಿ ರಾಷ್ಟ್ರಧ್ವಜವನ್ನು ಮಕ್ಕಳಿಂದ ಆರೋಹಣ ಮಾಡಿ ನಿರ್ಲಕ್ಷ್ಯ ವಹಿಸಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳದೆ ಮುಚ್ಚಿ ಹಾಕುವ ಪ್ರಯತ್ನ ನಡೆಯುತ್ತಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಜಿಲ್ಲಾಧ್ಯಕ್ಷ ವೀರಶೀಲ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಏಪ್ರಿಲ್ 30ರಂದು ಮಲ್ಲಟ ಗ್ರಾಮ ಪಂಚಾಯಿತಿಯಲ್ಲಿ ರಾಷ್ಟ್ರಧ್ವಜಾರೋಹಣವನ್ನು ಮಕ್ಕಳಿಂದ ನಡೆಸಿ ರಾಷ್ಟ್ರಧ್ವಜದ ನಿಯಮಾವಳಿಗಳನ್ನು ಉಲ್ಲಂಘಿಸಲಾಗಿದೆ. ಈ ಕುರಿತು ಸಿರ್ವಾರ ತಹಸೀಲ್ದಾರರಿಗೆ ಮೇ 1ರಂದು ದೂರು ನೀಡಲಾಗಿದ್ದರೂ ಕ್ರಮವಾಗಿಲ್ಲ. ಮೇ 4ರಂದು ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿಗಳಿಗೂ ಭೇಟಿ ಮಾಡಿ ಮನವಿ ನೀಡಿದ್ದರೂ ಸ್ಪಂದಿಸಿಲ್ಲ. ಕರ್ತವ್ಯ ಲೋಪ ಎಸಗಿ ಪಿಡಿಒ ಇವರನ್ನು ಅಮಾನತುಗೊಳಿಸಿ ತನಿಖೆ ನಡೆಸಬೇಕು. ಪಂಚಾಯಿತಿ ಸಿಬ್ಬಂದಿಗಳೇ ಧ್ವಜಾರೋಹಣ ಮಾಡುವ ವ್ಯವಸ್ಥೆ ಜಾರಿಗೊಳಿಸಬೇಕು. 1 ವಾರದಲ್ಲಿ ಯಾವುದೇ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಹೋರಾಟ ನಡೆಸುವುದಾಗಿ ಹೇಳಿದರು. ರಾಯಚೂರು ಜಿಲ್ಲೆಯ ಸಿರ್ವಾರ ತಾಲೂಕಿನ ಮಲ್ಲಟ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರತಕ್ಕಂಥ ರಾಷ್ಟ್ರಧ್ವಜಕ್ಕೆ ಅಪಮಾನವನ್ನು ಖಂಡಿಸಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆದಿರತಕ್ಕಂಥದ್ದು. ಮೊನ್ನೆ 30/4/2020ರಂದು ಧ್ವಜಾರೋಹಣ ಆರಿಸುವಾಗ ಚಿಕ್ಕ ಮಕ್ಕಳಿಂದ ಆರಿಸಿರ್ತಕ್ಕಂಥದ್ದು. ಜೊತೆಗೆ ಇವತ್ತು ಪಂಚಾಯಿತಿಯಲ್ಲಿ ಪ್ರತಿನಿತ್ಯ ಧ್ವಜಾರೋಹಣ ಮಾಡಬೇಕಾದ್ರೆ ಜವಾನರಾಗಿರ್ಬೋದು ಅಥವಾ ಅಲ್ಲಿನ ಬಿಲ್ ಕಲೆಕ್ಟರ್ ಆಗಿರ್ಬೋದು ಅವರಿಗೆ ಮಾತ್ರ ಅಧಿಕಾರ ಇರ್ತಕ್ಕಂಥದ್ದು. ಈ ಒಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿದ್ದಾರಲ್ಲ, ಅವರು ಸೂಚಿಸಿರ್ತಕ್ಕಂಥ ಜವಾನರಾಗಿರ್ಬೋದು ಮತ್ತು ಬಿಲ್ ಕಲೆಕ್ಟರ್ ಆಗಿರ್ಬೋದು ಅವರು ಮಾತ್ರ ಈ ಒಂದು ಧ್ವಜಾರೋಹಣ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಇವೆಲ್ಲವೂ ಕೂಡ ನಿಯಮಗಳನ್ನು ಅಲಗಳೆದು ಅಲ್ಲಿ ಇರ್ತಕ್ಕಂಥ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಿಬ್ಬಂದಿ ಇರಲಾರದಂಥ ವ್ಯಕ್ತಿಗಳಿಂದ ಹಾಗೂ ಈ ಚಿಕ್ಕ ಮಕ್ಕಳಿಂದ ಧ್ವಜಾರೋಹಣ ಮಾಡತಕ್ಕಂಥದ್ದು. ಈ ಧ್ವಜಾರೋಹಣ ಮಾಡುವಾಗ ಸಿಬ್ಬಂದಿ ಇರದೇ ಹೋಗಿರ್ತಕ್ಕಂಥ ವ್ಯಕ್ತಿಗಳು ಒಂದು ವೇಳೆ ಕುರುಡು ಬಂದಿರ್ತಾರೋ ಅದು ಹೆಂಗ್ ಬಂದಿರ್ತಾರೋ ಯಾವ ರೀತಿಯಲ್ಲಿ ಬಂದಿರ್ತಾರೋ ಅಲ್ಲಿ ಧ್ವಜಾರೋಹಣ ಮಾಡಲಿಕ್ಕೆ ಇವೆಲ್ಲವೂ ಕೂಡ ಆತ್ಮಾವಲೋಕನ ಮಾಡಿಕೊಂಡು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅವ್ರನ್ನ ನೇಮಿಸಿರ್ತಾರೆ. ಆದರೆ ಅವ್ರ ನಿಯಮಗಳನ್ನೇ ಗಾಳಿ ಕೂರಿ ಬೇರೆಯವರು ಚಿಕ್ಕ ಮಕ್ಕಳು ಆರಿಸ್ತಕ್ಕಂಥದ್ದು ಸಂಘಟನೆಯು ಖಂಡಿಸುತ್ತದೆ. ಅದೇ ರೀತಿಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 1/4/2020ರಂದು ಈ ಸಂದರ್ಭದಲ್ಲಿ ಸಿರ್ವಾರ ತಾಲೂಕು ಘಟಕದ ಅಧ್ಯಕ್ಷ ರಾಘವೇಂದ್ರ ಖಾಜನಗೌಡ, ವೆಂಕಟೇಶ್ ಶಂಕ್ತಿ, ವೆಂಕಟೇಶ್ ರೆಡ್ಡಿ ಉಪಸ್ಥಿತರಿದ್ದರು. ನಗರದ ನಿಜಲಿಂಗಪ್ಪ ಕಾಲೋನಿ ಬಳಿ ಇರುವ ಕೆಇಬಿ ಶಾಲೆ ಪಕ್ಕದ ಮನೆಗಳನ್ನು ತೆರವುಗೊಳಿಸಲು ಜಿಲ್ಲಾಧಿಕಾರಿಗಳ ಆದೇಶವಿಲ್ಲದೆ ಪೊಲೀಸರ ಬಂದೋಬಸ್ತ್ ನೀಡಿರುವುದರಿಂದ ಹಿಂದಿನ ಶಾಲಾ ಮುಖ್ಯ ಗುರುವಾಗಿದ್ದ ಜಿ ತಿಮ್ಮಣ್ಣ ತಪ್ಪು ಮಾಹಿತಿ ಕಾರಣವಾಗಿದೆ ಎಂದು ವೀರಗುಂಡಯ್ಯ ಸ್ವಾಮಿ ಆರೋಪಿಸಿದ್ದಾರೆ. ನಗರದ ನಿಜಲಿಂಗಪ್ಪ ಕಾಲೋನಿ ಬಳಿ ಇರುವ ಕೆಇಬಿ ಶಾಲೆ ಪಕ್ಕದ ಮನೆಗಳನ್ನು ತೆರವುಗೊಳಿಸಲು ಜಿಲ್ಲಾಧಿಕಾರಿಗಳ ಆದೇಶವಿಲ್ಲದೆ ಪೊಲೀಸರ ಬಂದೋಬಸ್ತ್ ನೀಡಿರುವುದರಿಂದ ಹಿಂದಿನ ಶಾಲಾ ಮುಖ್ಯ ಗುರುವಾಗಿದ್ದ ಜಿ ತಿಮ್ಮಣ್ಣ ತಪ್ಪು ಮಾಹಿತಿ ಕಾರಣವಾಗಿದೆ ಎಂದು ವೀರಗುಂಡಯ್ಯ ಸ್ವಾಮಿ ಆರೋಪಿಸಿದ್ದಾರೆ. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸರ್ವೆ ನಂಬರ್ 107ರಲ್ಲಿ ಇರುವ ಮನೆಗಳನ್ನು ತೆರವುಗೊಳಿಸಲು ಅಂದಿನ ಶಾಲಾ ಮುಖ್ಯ ಗುರುವಾಗಿದ್ದ ಜಿ ತಿಮ್ಮಣ್ಣ
ಇವರು ಪಶ್ಚಿಮ ಠಾಣೆಗೆ ಮನವಿ ಮಾಡಿದ್ದ ಪತ್ರದ ಆಧಾರದ ಮೇಲೆ ಅಂದಿನ ಸಿಪಿಐ ಪವನ್ ನಂದಿ ನೇತೃತ್ವದಲ್ಲಿ 29 ಜನ ಪೊಲೀಸ್ ಅಧಿಕಾರಿಗಳು ಬಂದೋಬಸ್ತ್ ಒದಗಿಸಿದ್ದರು. ಆದರೆ ಜಿಲ್ಲಾಧಿಕಾರಿಗಳು ಸೇರಿದಂತೆ ಯಾವುದೇ ಆದೇಶ ಇಲ್ಲದೇ ಇದ್ದರೂ ಅನಧಿಕೃತ ಮನೆಗಳೆಂದು ತೆರವುಗೊಳಿಸಿದ್ದಾರೆ. ರಾಜಕೀಯ ಪ್ರಭಾವ ಬಳಸಿ ಜಿ ತಿಮ್ಮಣ್ಣ ಇವರು ತಪ್ಪು ಮಾಹಿತಿ ನೀಡಿದ್ದಾರೆ. ಕೂಡಲೇ ಜಿಲ್ಲಾಧಿಕಾರಿ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ನಮ್ಗೆ ಗೊತ್ತಿರಬಹುದು, ಸರ್ವೆ ನಂಬರ್ 107 ವಿಜ್ಞಾಪ ಕಾಲನಿ ಜಿಲ್ಲಾಧಿಕಾರಿ ಮನೆ ಮುಂದೆ ಬರುವ ಮನೆಗಳನ್ನು ಅಕ್ರಮವಾಗಿ ಹೊಡೆದಾಕಿದ್ದ ಬಗ್ಗೆ ಕೆಲವೊಂದು ಮಾಹಿತಿ ಹೊರಬಂದಿದೆ. ಇದುವರೆಗೂ ದಂಡದ ಮಾತ್ರಗಳನ್ನು ತಮಗೆ ಹೇಳಿ ದಂಡವನ್ನು ಹಾಕಿದ್ದು ತಾವೆಲ್ಲರೂ ನೋಡಿದ್ದೀರಿ, ತಾವು ಹಾಕಿದ್ದೀರಿ. ನಾವು ಬದುಕ ಒಂದು ರೀತಿ ತಾವು ಸಹ ಕಾರಣ ಸತ್ಯವನ್ನು ಹೊರ ಹಾಕಿದ್ದಕ್ಕೆ ಅಂತ ಅದಕ್ಕೂ ಧನ್ಯವಾದವನ್ನು ಅರ್ಪಿಸುತ್ತಾ, ಅಧಿಕಾರಿಗಳು ಕೆಲವೊಬ್ಬರು ಜಿ ತಿಮ್ಮಣ್ಣನಿಗೆ ಯಾವ ರೀತಿ ಸಹಾಯ ಮಾಡಿದ್ದಾರೆ ಅನ್ನೋದಕ್ಕೆ ಒಂದೊಂದು ಅಧಿಕಾರಿಗಳ ವಿವರ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಪೊಲೀಸ್ ಇಲಾಖೆಯ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಈಗಾಗಲೇ ತಮಗೆ ಕೊಟ್ಟಂತಹ ನಾನು ಅದನ್ನು ಓದ್ತಾ ಇದ್ದೀನಿ. ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶವಿಲ್ಲದಿದ್ದರೂ ಹಾಗೂ ಅಧಿಕೃತ ಆದೇಶವಿಲ್ಲದೇ ಇದ್ದರೂ ಜಿ ತಿಮ್ಮಣ್ಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆವಿ ಕಾಲನಿ ರಾಯಚೂರು ಇವರ 11/4/2011 ಮನವಿ ಪತ್ರದ ಮೇಲೆ ದಿನಾಂಕ 12/4/2011 ನಮ್ಮ ಮನೆಗಳನ್ನು ಒಡೆದು ಹಾಕಲು ಅಂದರೆ ಡೆಮೊಲಿಷ್ ಮಾಡಲು ಪೊಲೀಸ್ ಬಂದೋಬಸ್ತು ಮಾಡಿದ ಅಂದಿನ ಪವನಂದಿ ವೃತ್ತ ನಿರೀಕ್ಷಕರು ಪಶ್ಚಿಮ ವೃತ್ತ ರಾಯಚೂರು ವಲಯ ರಾಯಚೂರು ಅವರು ಜ್ಞಾಪನ ಪತ್ರವನ್ನು ತಮಗೆ ಕೊಟ್ಟಿದ್ದೀರಿ. ಹಾಗೂ ನನ್ನ ಪತ್ರಿಕಾ ಪಟ್ಟ ಮಾಹಿತಿ ತಂತ್ರಜ್ಞಾನದಲ್ಲಿ ಈಗ ನಾವು ಓದೋದು ಬೇಡ. ನಾನು ಮಾಹಿತಿ ಅಲ್ಲ ಕೋಟೆಗೆ ಇರ್ಬೋದು, ಅದ್ರ ಬಗ್ಗೆ ನಾನು ಹೇಳ್ತೀನಿ ಮುಂದೆ. ಈಗ ಇಲ್ಲ ಹೌದು ಗೊತ್ತಾಗಿದೆ. ಈಗ ನಾನು ಸತ್ಯ ನೀವು ಹೇಳೋದು ಕೋರ್ಟ್ನಲ್ಲಿದ್ದ ಪ್ರಕರಣಗಳು ಕೋರ್ಟ್ನಲ್ಲಿದ್ದಾಗ ನಮಗೂ ಗೌರವ ಅದು ಹೇಳ್ಬಾರ್ದಂತ. ಆದರೆ ಕೋರ್ಟ್ನಾಗ ಇದ್ದಾಗಲೂ ಯಾವುದು ಆದೇಶ ಇಲ್ಲದಿದ್ದರೂ ಸತ್ಯ ತಮ್ಮ ಒಂದು ನಿಮಿಷ ನಾನು ಸರ್ಕಾರದ ಅಧಿಕಾರಿಗಳ ಪರ ನಾವು ಒಪ್ಪಿದ್ದೀವಿ. ಕೋರ್ಟ್ಗೆ ವಿಚಾರಣೆದಂಥ ಪ್ರಕರಣಗಳನ್ನ ಇರಿಲ್ಲ, ನೀವು ಕೋರ್ಟಿಗೆ ಸಬ್ಮಿಟ್ ಮಾಡ್ಬೋದು. ಕೋರ್ಟ್ ಡಿಸೈಡ್ ಆದಮೇಲೆ ಯಾವ ಸತ್ಯ ಗೊತ್ತಾಗ್ತದೆ. ಅದು ನೀವು ಹೇಳೋ ಬರೋದು ನಾವು ಬರೆಯಕ್ಕೆ ಬರೋದು ಅಲ್ಲ, ಹಾಗೇನಿಲ್ಲ, ಬರೆಯಕ್ಕೆ ಬರೋದಿಲ್ಲ ಅಂತಲ್ಲ. ಇದು ನಾವು ಕೊಡ್ತೀವಿ, ನೀವು ಸರ್ ಅದು ನಿರ್ಬಂಧ ಇಲ್ಲ. ಈ ಸಂದರ್ಭದಲ್ಲಿ ಅಮರಯ್ಯ ಸ್ವಾಮಿ, ಈಶ್ವರ್, ನಾಗೇಶ್, ವಿರೂಪಾಕ್ಷಯ್ಯ ಸ್ವಾಮಿ, ನಿರಂಜನ್ ಉಪಸ್ಥಿತರಿದ್ದರು. ಅಕ್ಷರ ದಾಸೋಹ ಯೋಜನೆಯಡಿ ಕಾರ್ಯನಿರ್ವಹಿಸುತ್ತಿರುವ ಹೊರ ಗುತ್ತಿಗೆ ನೌಕರರನ್ನು ಕೆಲಸದಿಂದ ತೆಗೆದುಹಾಕಲಾಗುತ್ತಿದ್ದು ಮರು ನೇಮಕ ಮಾಡಿಕೊಳ್ಳುವಂತೆ ಒತ್ತಾಯಿಸಿ ಹೊರ ಗುತ್ತಿಗೆ ನೌಕರರ ಸಂಘದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಲಾಯಿತು. ಅಕ್ಷರ ದಾಸೋಹ ಯೋಜನೆಯಡಿ ಕಾರ್ಯನಿರ್ವಹಿಸುತ್ತಿರುವ ಹೊರ ಗುತ್ತಿಗೆ ನೌಕರರನ್ನು ಕೆಲಸದಿಂದ ತೆಗೆದುಹಾಕಲಾಗುತ್ತಿದ್ದು ಮರು ನೇಮಕ ಮಾಡಿಕೊಳ್ಳುವಂತೆ ಒತ್ತಾಯಿಸಿ ಹೊರ ಗುತ್ತಿಗೆ ನೌಕರರ ಸಂಘದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಲಾಯಿತು. ಜಿಲ್ಲಾ ಮತ್ತು ತಾಲೂಕ್ ಪಂಚಾಯಿತಿಗಳ ಅಕ್ಷರ ದಾಸೋಹ ವಿಭಾಗದಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಡಿ ಗ್ರೂಪ್ ನೌಕರರಾಗಿ ಕಳೆದ 10 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು ಏಕಾಏಕಿ ಕೆಲಸದಿಂದ ತೆಗೆದುಹಾಕುತ್ತಿರುವುದರಿಂದ ರಾಜ್ಯದಾದ್ಯಂತ 416 ಜನರು ಕುಟುಂಬಗಳು ಬೀದಿಗೆ ಬರುವಂತಾಗಿದೆ. ಕಾರ್ಮಿಕ ಇಲಾಖೆ ನೌಕರರನ್ನು ತೆಗೆಯದೆ ವೇತನವೂ ಕಡಿತಗೊಳಿಸದಂತೆ ಸೂಚಿಸಿದ್ದರೂ ಹೊರ ಗುತ್ತಿಗೆ ನೌಕರರನ್ನು ತೆಗೆಯುತ್ತಿರುವುದು ಮುಂದುವರೆದಿದೆ. ಉದ್ಯೋಗ ಭದ್ರತೆ ಇಲ್ಲದೆ ಅತಂತ್ರ ಸ್ಥಿತಿಗೆ ತಲುಪಿರುವ ನೌಕರರ ಸೇವೆಯಲ್ಲಿ ಮುಂದುವರಿಸುವಂತೆ ಒತ್ತಾಯಿಸಿದ ಮನವಿಯನ್ನು ಸಲ್ಲಿಸಲಾಯಿತು. ಮಾನ್ಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ರಾಯಚೂರು. ಮಾನ್ಯರೇ, ಅಕ್ಷರ ದಾಸೋಹ ಕಾರ್ಯಕ್ರಮದಡಿ ಕರ್ತವ್ಯ ನಿರ್ವಹಿಸುತ್ತಿರುವ ಹೊರ ಗುತ್ತಿಗೆ ಆಧಾರದ ಕೆಲಸ ನಿರ್ವಹಿಸುತ್ತಿರುವ ನೌಕರರ ಸೇವೆಯನ್ನು ಕೊರೋನಾ ವೈರಸ್ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಸಂದರ್ಭದಲ್ಲೂ ಕೆಲಸದಿಂದ ತೆಗೆದುಹಾಕುತ್ತಿರುವ ಬಗ್ಗೆ ಮಾನ್ಯ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ. ಈ ಸಂದರ್ಭದಲ್ಲಿ ಅನೇಕ ಅಕ್ಷರ ದಾಸೋಹ ನೌಕರರುಗಳಾದ ರಾಘವೇಂದ್ರ, ಮೌನೇಶ್, ರಮೇಶ್ ಮಾನ್ವಿ, ನಾಗಪ್ಪ, ಭೀಮೇಶ್, ಶಾಕೀರ್, ರಮೇಶ್ ದೇವದುರ್ಗ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ನಗರಸಭೆಯಲ್ಲಿ ಕಾರ್ಯನಿರ್ವಹಿಸಿದ ಪೌರ ಕಾರ್ಮಿಕರನ್ನು ವಿನಾಕಾರಣ ಕೆಲಸದಿಂದ ತೆಗೆದುಹಾಕಿದ್ದು ಮರು ನೇಮಕ ಮಾಡಿಕೊಳ್ಳುವಂತೆ ಒತ್ತಾಯಿಸಿ ದಿನಗೂಲಿ ಮತ್ತು ಗುತ್ತಿಗೆ ನೌಕರರ ಸಂಘ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಿತು.
ನಗರಸಭೆಯಲ್ಲಿ ಕಾರ್ಯನಿರ್ವಹಿಸಿದ ಪೌರ ಕಾರ್ಮಿಕರನ್ನು ವಿನಾಕಾರಣ ಕೆಲಸದಿಂದ ತೆಗೆದುಹಾಕಿದ್ದು ಮರು ನೇಮಕ ಮಾಡಿಕೊಳ್ಳುವಂತೆ ಒತ್ತಾಯಿಸಿ ದಿನಗೂಲಿ ಮತ್ತು ಗುತ್ತಿಗೆ ನೌಕರರ ಸಂಘ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಿತು. ನಗರಸಭೆಯಲ್ಲಿ ಕೆಲಸ ಮಾಡುತ್ತಿದ್ದ ಪೌರ ಕಾರ್ಮಿಕರನ್ನು 2012ರಿಂದ 2019ರವರೆಗೆ ಗುತ್ತಿಗೆದಾರರು ಕಿರುಕುಳ ನೀಡಿ ಕೆಲಸದಿಂದ ತೆಗೆದುಹಾಕಿದ್ದಾರೆ. 29 ಜನರನ್ನು ಸೇವೆಯಿಂದ ತೆಗೆದುಹಾಕಿದ್ದು ಮರು ನೇಮಕ ಮಾಡಿಕೊಂಡು ಆಡಳಿತ ದೃಷ್ಟಿಯಿಂದ ಕಾರ್ಯನಿರ್ವಹಣೆ ವ್ಯವಸ್ಥೆ ಮಾಡುವಂತೆ ಒತ್ತಾಯಿಸಿದ ಮನವಿಯನ್ನು ಸಲ್ಲಿಸಲಾಯಿತು. ಗುತ್ತಿಗೆದಾರರಿಗೆ ದಿನಾಚರಣೆ ಕೆಲಸದಿಂದ ವಜಾಗೊಂಡ ಪೌರ ಕಾರ್ಮಿಕರನ್ನು ಪುನಃ ಕೆಲಸಕ್ಕೆ ನೇಮಕ ಮಾಡಿಕೊಳ್ಳುವುದು, ವಜಾಗೊಂಡ ಪೌರ ಕಾರ್ಮಿಕರ ಯಾದಿಯನ್ನು ಸಲ್ಲಿಸುವ ಕುರಿತು ಪುನಃ ಕೆಲಸಕ್ಕೆ ಮನವಿ ಮಾಡಿಕೊಳ್ಳಲಾಗಿದೆ. ಈ ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಿಸಿದಂತೆ ಈಗಾಗಲೇ ಹಲವಾರು ಬಾರಿ 2012ರಿಂದ 2019ರವರೆಗೆ ವಜಾಗೊಂಡ ಪೌರ ಕಾರ್ಮಿಕರನ್ನು ಪುನಃ ಕೆಲಸಕ್ಕೆ ತೆಗೆದುಕೊಳ್ಳಲು ಮನವಿ ಮಾಡಿಕೊಳ್ಳಲಾಗಿದೆ. ವಜಾಗೊಂಡ ಪೌರ ಕಾರ್ಮಿಕರ ಯಾದಿ ಈ ಕೆಳಕಂಡಂತೆ ಇರುತ್ತದೆ. ಸಂಘದ ರಾಜ್ಯಾಧ್ಯಕ್ಷ ಎಸ್ ಮಾರಪ್ಪ, ಜಿಲ್ಲಾಧ್ಯಕ್ಷ ಉರ್ಕುಂದಪ್ಪ ಸೇರಿದಂತೆ ಅನೇಕರಿದ್ದರು. ನಗರದ ಮಂಗಳವಾರಪೇಟೆ ಬಡಾವಣೆಯಲ್ಲಿ ಪ್ರಶಾಂತ್ ಚಾರಿಟೇಬಲ್ ಟ್ರಸ್ಟ್ನಿಂದ ಬಡಾವಣೆ ಜನರಿಗೆ ಆಹಾರ ಕಿಟ್ ವಿತರಿಸಲಾಯಿತು. ನಗರದ ಮಂಗಳವಾರಪೇಟೆ ಬಡಾವಣೆಯಲ್ಲಿ ಪ್ರಶಾಂತ್ ಚಾರಿಟೇಬಲ್ ಟ್ರಸ್ಟ್ನಿಂದ ಬಡಾವಣೆ ಜನರಿಗೆ ಆಹಾರ ಕಿಟ್ ವಿತರಿಸಲಾಯಿತು. ಟ್ರಸ್ಟ್ ಅಧ್ಯಕ್ಷ ಪ್ರಶಾಂತ್ ಕುಮಾರ್ ಹಾಗೂ ಉಪಾಧ್ಯಕ್ಷ ಗಿರೀಶ್ ಆಚಾರ್ ನೇತೃತ್ವದಲ್ಲಿ ಕಿಟ್ಗಳನ್ನು ಹಂಚಿಕೆ ಮಾಡಲಾಯಿತು. ಕೊರೋನಾ ಸಂಕಷ್ಟದಲ್ಲಿರುವ ಜನರಿಗೆ ಜೀವನೋಪಯೋಗಿ ವಸ್ತುಗಳನ್ನು ಒಳಗೊಂಡ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. ವಾರ್ಡ್ ನಂಬರ್ 14 ಮಂಗಳವಾರಪೇಟೆ ರಾಯಚೂರು. ಕರೋನಾ ಕೋವಿಡ್-19 ನಿಮಿತ್ತ ಬಡ ಕುಟುಂಬಗಳಿಗೆ ತುಂಬ ತ್ರಾಸಾದ ಕಾರಣ ನಮ್ಮ ಟ್ರಸ್ಟ್ ವತಿಯಿಂದ ಪ್ರಶಾಂತ್ ಚಾರಿಟೇಬಲ್ ಆ್ಯಂಡ್ ವೆಲ್ಫೇರ್ ಫೌಂಡೇಶನ್ ವತಿಯಿಂದ ಕಡುಬಡವರಿಗೆ ದವಸ ಧಾನ್ಯಗಳು ಹಾಗೂ ಮಾಸ್ಕ್, ಸ್ಯಾನಿಟೈಸರ್, ಹಾಲು ವಿತರಿಸಲಾಗಿದೆ. ಇದಕ್ಕೂ ಮುಂಚೆ ಒಂದು 4ರಿಂದ 5 ಸಾರಿ ಒಂದು 600ರಿಂದ 700 ಮನೆಗಳಿಗೆ ಬಡಾವಣೆ ಪ್ರಮುಖರಾದ ಎನ್ ಸತ್ಯನಾರಾಯಣ್, ರಾಜು ಪಟ್ಟಿ, ವೈಭವ್ ಪಾಟೀಲ್, ಕುಮಾರ್, ಮುರುಗಿ ಈರಣ್ಣ, ದೇವಾಂಶಿದ ಪ್ರತಾಪ್, ವಿನೋದ್ ಕುಮಾರ್, ಕೆಬಿ ಶ್ರೀಕಾಂತ್ ಸೇರಿದಂತೆ ಬಡಾವಣೆಯ ಪ್ರಮುಖರು ಭಾಗವಹಿಸಿದ್ದರು. ಮಹಾಮಾರಿ ಕೊರೋನಾ ವೈರಸ್ ಲಾಕ್ಡೌನ್ ಸಡಿಲಿಕೆ ಮಾಡಿರುವುದರಿಂದ ಇಂದಿನಿಂದ ಉದ್ಯಾನ ಎಕ್ಸ್ಪ್ರೆಸ್ ತಿರುಪತಿ ನಿಜಾಮುದ್ದೀನ್ ಹಾಗೂ ನಿಜಾಮುದ್ದೀನ್ ತಿರುಪತಿ ರೈಲುಗಳ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ವಲಸೆ ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿರುವುದರಿಂದ ಜಿಲ್ಲಾಡಳಿತ ಇವರ ಮೇಲೆ ನಿಗಾ ವಹಿಸಿದೆ. ಮಹಾಮಾರಿ ಕೊರೋನಾ ವೈರಸ್ ಲಾಕ್ಡೌನ್ ಸಡಿಲಿಕೆ ಮಾಡಿರುವುದರಿಂದ ಇಂದಿನಿಂದ ಉದ್ಯಾನ ಎಕ್ಸ್ಪ್ರೆಸ್ ತಿರುಪತಿ ನಿಜಾಮುದ್ದೀನ್ ಹಾಗೂ ನಿಜಾಮುದ್ದೀನ್ ತಿರುಪತಿ ರೈಲುಗಳ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ವಲಸೆ ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿರುವುದರಿಂದ ಜಿಲ್ಲಾಡಳಿತ ಇವರ ಮೇಲೆ ನಿಗಾ ವಹಿಸಿದೆ. ಜಿಲ್ಲಾಧಿಕಾರಿಗಳು, ಪೊಲೀಸ್ ಇಲಾಖೆ, ರೈಲ್ವೆ ಇಲಾಖೆ, ಆರೋಗ್ಯ ಇಲಾಖೆ, ರೈಲ್ವೆ ಪೊಲೀಸ್ ಸಿಬ್ಬಂದಿ ಇವರ ಸಭೆಯನ್ನು ನಡೆಸಿ ಅಗತ್ಯ ಸಿದ್ಧತೆ ಮಾಡಿಕೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲ ಸಿಬ್ಬಂದಿಗಳು, ಅಧಿಕಾರಿಗಳು ಸರ್ವ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡಿಕೊಂಡು ಮುಂಬೈನಿಂದ 24 ಜನರು ಹಾಗೂ ಆಂಧ್ರ ಪ್ರದೇಶದಿಂದ 46 ಜನ ಪ್ರಯಾಣಿಕರು ಆಗಮಿಸಲಿದ್ದಾರೆ. ಇವರೆಲ್ಲರನ್ನು ಸಾಂಸ್ಥಿಕ ದಿಗ್ಬಂಧನಕ್ಕೆ ಒಳಪಡಿಸಲು ಮತ್ತು ಆಂಧ್ರ ಮತ್ತು ತೆಲಂಗಾಣದಿಂದ ಬರುವ ಪ್ರಯಾಣಿಕರನ್ನು 14 ದಿನಗಳ ಕಾಲ ಗೃಹ ದಿಗ್ಬಂಧನಕ್ಕೆ ಒಳಪಡಿಸಲು ಎಲ್ಲ ಸಿಬ್ಬಂದಿಗಳು ರೈಲ್ವೆ ಸ್ಟೇಷನ್ನಲ್ಲಿ ಕಾರ್ಯನಿರತರಾಗಿದ್ದಾರೆ.
ಎ ರಲ್ಲಿ ದಾತರ ನಗರ ಲೇಔಟ್ನ ಸಿಎ ಸೈಟ್ ಸ್ಥಳದಲ್ಲಿ ಪರಿಶಿಷ್ಟ ಜನಾಂಗಕ್ಕೆ ಸಮುದಾಯ ಭವನ ಮಂಜೂರು ಮಾಡಬೇಕೆಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜೈ ಭೀಮ ಯುವ ಸಂಘ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ನಗರದ ಸರ್ವೆ ನಂಬರ್ 1439/ಎ ರಲ್ಲಿ ದಾತರ ನಗರ ಲೇಔಟ್ನ ಸಿಎ ಸೈಟ್ ಸ್ಥಳದಲ್ಲಿ ಪರಿಶಿಷ್ಟ ಜನಾಂಗಕ್ಕೆ ಸಮುದಾಯ ಭವನ ಮಂಜೂರು ಮಾಡಬೇಕೆಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜೈ ಭೀಮ ಯುವಕ ಸಂಘ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ದಾತರ ನಗರದಲ್ಲಿ ನಾಗರಿಕರಿಗಾಗಿ ಕಾಯ್ದಿರಿಸಿದ ಸ್ಥಳದಲ್ಲಿ ಸಮುದಾಯ ಭವನ ಮಾಡಿದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಮತ್ತಿತರೆ ಕಾರ್ಯಕ್ರಮಗಳನ್ನು ಮಾಡಲು ಅನುಕೂಲವಾಗಲಿದೆ ಎಂದು ಮನವಿ ಮಾಡಿದರು. ಸರ್ವೆ ನಂಬರು 1437A ರಾತನಗರ ಲೇಔಟ್ನಲ್ಲಿದ್ದು ಈ ಲೇಔಟ್ನಲ್ಲಿ 1439A ರಾತನಗರ ಲೇಔಟ್ನಲ್ಲಿದ್ದು ಈ ಲೇಔಟ್ನಲ್ಲಿ ನಾಗರಿಕ ಸೌಲಭ್ಯ CSI ಕಾಯ್ದೆಯಲ್ಲಿ ನಮ್ಮ ಸಂಘಕ್ಕೆ ಸಮುದಾಯ ಮಾಡಿರುವುದಿಲ್ಲ. ಇದರಿಂದ ಅಲ್ಲಿನ ದಲಿತ ನಿವಾಸಿಗಳಿಗೆ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮತ್ತು ಇನ್ನಿತರ ಕಾರ್ಯಕ್ರಮ ಮಾಡಿಕೊಳ್ಳೋದಕ್ಕಾಗಿ ತುಂಬ ತೊಂದರೆ ಆಗಿದೆ. ಪ್ರಯುಕ್ತ ರೈತರಿಗೆ ಸರ್ವೆ ನಂಬರ್ 1439A ಇಲ್ಲಿ ದಾತನಗರ ಲೇಔಟ್ನಲ್ಲಿ CSI ಇರುವುದರಿಂದ ಈ ಸ್ಥಳವನ್ನು ತಮ್ಮ ಅನುದಾನದ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎಂಆರ್ ರಾಘವೇಂದ್ರ, ಪ್ರಶಾಂತ್, ಶಂಕರ್, ಈರೇಶ್, ದೀಪಕ್, ಸಾದಿಕ್ ಅಹಮದ್ ಸೇರಿದಂತೆ ಇತರರು ಇದ್ದರು. ನಗರ ಸೇರಿ ಜಿಲ್ಲೆಯಾದ್ಯಂತ ಬಿರುಗಾಳಿ ಸಹಿತ ಸುರಿದ ಧಾರಾಕಾರ ಮಳೆಗೆ ಕೆಲವೆಡೆ ಗಿಡ ಮರಗಳು ಮತ್ತು ಮನೆಗಳು ನೆಲಕ್ಕುರುಳಿದ ಘಟನೆ ನಡೆದಿದೆ. ನಗರ ಸೇರಿ ಜಿಲ್ಲೆಯಾದ್ಯಂತ ಬಿರುಗಾಳಿ ಸಹಿತ ಸುರಿದ ಧಾರಾಕಾರ ಮಳೆಗೆ ಕೆಲವೆಡೆ ಗಿಡ ಮರಗಳು ಮತ್ತು ಮನೆಗಳು ನೆಲಕ್ಕುರುಳಿದ ಘಟನೆ ನಡೆದಿದೆ. ಕಳೆದ 2-3 ದಿನಗಳಿಂದ ಎಡೆಬಿಡದೆ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ನಗರದಲ್ಲಿ ತಂಪಾದ ವಾತಾವರಣ ಸೃಷ್ಟಿಯಾಗಿದೆ. ಕಳೆದ 1 ವಾರದ ಹಿಂದೆ ಜಿಲ್ಲೆಯಲ್ಲಿ ಸುಮಾರು 42ರಿಂದ 43 ಡಿಗ್ರಿ ಉಷ್ಣಾಂಶವಿತ್ತು. ಆದರೆ 3 ದಿನಗಳಿಂದ ನಗರದಲ್ಲಿ ಬಿದ್ದ ಮಳೆಯಿಂದ ತಂಪಾದ ವಾತಾವರಣ ಸೃಷ್ಟಿಯಾಗಿ ಜನತೆ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ಮಳೆಯಿಂದ ನಗರದ ಬೈರೂನ್ ಕಿಲ್ಲಾ ಬಡಾವಣೆಯಲ್ಲಿ 2 ಮನೆಗಳು ಕುಸಿದು ಬಿದ್ದು ಅಪಾರ ಹಾನಿಯಾಗಿದೆ. ಪಾರ್ವತಮ್ಮ, ವಿಜಯಮ್ಮ ಎಂಬುವವರಿಗೆ ಸೇರಿದ 2 ಮನೆಗಳು ಸಂಪೂರ್ಣ ಹಾನಿಯಾಗಿವೆ ಎಂದು ತಿಳಿದು ಬಂದಿದೆ. ರಾತ್ರಿ ಸುರಿದ ಮಳೆಯಿಂದ ನಗರದ ಮುಖ್ಯ ರಸ್ತೆಗಳಲ್ಲಿ ನೀರು ಧಾರಾಕಾರವಾಗಿ ಹರಿದ ಪ್ರಯುಕ್ತ ನಗರದ ಸಿಯಾತಲ ಬಡಾವಣೆ ಮನೆಗಳಿಗೆ ನೀರು ನುಗ್ಗಿ ನಿವಾಸಿಗಳು ಪರದಾಡುವಂತಾಯಿತು. ಗಾಳಿ ಗುಡುಗಿನೊಂದಿಗೆ ಪ್ರಾರಂಭವಾದ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದರಿಂದ ಜನರು ಪರದಾಡುವಂತಾಯಿತು. ರಾತ್ರಿ ಇಡೀ ನಿವಾಸಿಗಳು ನೀರು ಹೊರ ಹಾಕುವ ಕೆಲಸ ಮಾಡುವಂತಾಯಿತು. ತಾಲೂಕ್ ಪಂಚಾಯಿತಿ ಆವರಣದಲ್ಲಿಯೂ ನೀರು ನಿಂತು ಸಾರ್ವಜನಿಕರು, ಅಧಿಕಾರಿಗಳು, ಸಿಬ್ಬಂದಿಗಳು ತೆರಳದಂತಾಯಿತು. ವಾಹನ ಚಾಲಕರು ಪರದಾಡುವ ಸ್ಥಿತಿ ಉಂಟಾಗಿತ್ತು. ಜಿಲ್ಲೆಯಾದ್ಯಂತ ಸುರಿಯುತ್ತಿರುವ ಮಳೆಯಿಂದ ರೈತರ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾದಂತಾಗಿದೆ. ಜಿಲ್ಲೆಯಲ್ಲಿ ಮಹಾಮಾರಿ ಕೊರೋನಾ ಸೋಂಕು ಹರಡುವುದನ್ನು ತಡೆಯುವ ನಿಟ್ಟಿನಲ್ಲಿ ಠಾಣೆಗೆ ಆಗಮಿಸುವ ಸಾರ್ವಜನಿಕರಿಗೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ವ್ಯವಸ್ಥೆಯನ್ನು ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಮಹಾಮಾರಿ ಕೊರೋನಾ ಸೋಂಕು ಹರಡುವುದನ್ನು ತಡೆಯುವ ನಿಟ್ಟಿನಲ್ಲಿ ಠಾಣೆಗೆ ಆಗಮಿಸುವ ಸಾರ್ವಜನಿಕರಿಗೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ವ್ಯವಸ್ಥೆಯನ್ನು ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಮಾಡಲಾಗಿದೆ. ಪೊಲೀಸ್ ಠಾಣೆಗೆ ಆಗಮಿಸುವ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ವ್ಯವಸ್ಥೆ ಮಾಡಿ ಪೊಲೀಸ್ ಠಾಣೆಯ ಮುಂದುಗಡೆ ಸುಮಾರು 100 ಮೀಟರ್ ಅಂತರದಲ್ಲಿ ತಪಾಸಣಾ ಕೇಂದ್ರವನ್ನು ಆರಂಭಿಸಲಾಗಿದೆ. ಜನರು ನೇರವಾಗಿ ಪೊಲೀಸ್ ಠಾಣೆ ಒಳಗಡೆ ಬರುವುದನ್ನು ನಿಷೇಧಿಸಲಾಗಿದ್ದು, ಮೊದಲು ಇಲ್ಲಿ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಉಪಯೋಗಿಸಿದ ನಂತರ ಅವರ ಅಹವಾಲುಗಳನ್ನು ವಿಚಾರಿಸಿ ಠಾಣೆಯ ಒಳಗಡೆ ಹೋಗಲು ಅವಕಾಶ ಮಾಡಿಕೊಡಲಾಗಿದೆ. ಇದೇ ರೀತಿ ಜಿಲ್ಲೆಯ ಎಲ್ಲಾ ಠಾಣೆಗಳಲ್ಲಿ ವ್ಯವಸ್ಥೆ ಮಾಡಲಾಗುವುದು. ಆದ್ದರಿಂದ ಸಾರ್ವಜನಿಕರು ಕೊರೋನಾ ಸೋಂಕು ತಡೆಗಟ್ಟುವ ಸಲುವಾಗಿ ಮುಂಜಾಗ್ರತಾ ಕ್ರಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಮತ್ತು ಸಾರ್ವಜನಿಕ ಸ್ಥಳದಲ್ಲಿ ಹಾಗೂ ಪೊಲೀಸ್ ಠಾಣೆಗಳಿಗೆ ಭೇಟಿ ನೀಡುವ ಸಂದರ್ಭದಲ್ಲಿ ಕೆಲ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸಿಬಿ ವೇದಮೂರ್ತಿ ಅವರು ತಿಳಿಸಿದ್ದಾರೆ. ನಗರದ ರೈಲ್ವೆ ನಿಲ್ದಾಣದಲ್ಲಿ ವಿದ್ಯುತ್ ಕಂಬವೇರಿದ ವ್ಯಕ್ತಿಯೋರ್ವ ಜೀವಂತವಾಗಿ ಸುಟ್ಟು ಕರಕಲಾದ ಭಯಾನಕ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ನಗರದ ರೈಲ್ವೆ ನಿಲ್ದಾಣದಲ್ಲಿ ವಿದ್ಯುತ್ ಕಂಬವೇರಿದ ವ್ಯಕ್ತಿಯೋರ್ವ ಜೀವಂತವಾಗಿ ಸುಟ್ಟು ಕರಕಲಾದ ಭಯಾನಕ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಮೃತ ವ್ಯಕ್ತಿಯ ಗುರುತು ಪತ್ತೆಯಾಗಿಲ್ಲ. ಸುಮಾರು 35 ವರ್ಷ ಇರಬಹುದು ಎಂದು ಅಂದಾಜಿಸಲಾಗಿದೆ. ಈತ ಮಾನಸಿಕ ಅಸ್ವಸ್ಥ ಎನ್ನಲಾಗಿದೆ. ಇಂದಿನಿಂದ ರೈಲುಗಳ ಸೇವೆ ಆರಂಭವಾಗಿದ್ದು, ಮುಂಗಡವಾಗಿ ಟಿಕೆಟ್ ಕಾಯ್ದಿರಿಸುವ ಪ್ರಯಾಣಿಕರು ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿದ್ದರು. ಈ ವೇಳೆ ವ್ಯಕ್ತಿ ವಿದ್ಯುತ್ ಪೋಲ್ ಏರಿದ್ದಾನೆ. ಆಗ ಇದನ್ನು ಕಂಡ ಜನರು ಕೆಳಗೆ ಇಳಿಯುವಂತೆ ಮನವೊಲಿಸಿದ್ದಾರೆ. ಕೆಳಗೆ ಇಳಿಯುವ ವೇಳೆ ವಿದ್ಯುತ್ ತಂತಿಗೆ ಕಾಲು ತಗುಲಿ ಅಲ್ಲೇ ಮೃತಪಟ್ಟಿದ್ದಾನೆ. ಸುದ್ದಿ ತಿಳಿದು ರೈಲ್ವೆ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿದರು. ಅಗ್ನಿಶಾಮಕ ಸಿಬ್ಬಂದಿ ಬಂದು ಮೃತದೇಹವನ್ನು ಕೆಳಗಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಕೊರೋನಾ ಪ್ರಕರಣ ಹೆಚ್ಚಳ. ಕ್ವಾರಂಟೈನ್ ಕೇಂದ್ರಗಳಲ್ಲಿ ಐಸೋಲೇಷನ್ ವಾರ್ಡ್ ಆರಂಭಿಸಲು ಜಿಲ್ಲಾಧಿಕಾರಿಗಳಿಂದ ಏರ್ಮರ್ಸ್ನಲ್ಲಿ ಸ್ಥಳ ಪರಿಶೀಲನೆ. ಕೇಂದ್ರದ
ಕೇಂದ್ರದ ಬಿಜೆಪಿ ಸರ್ಕಾರದಿಂದ ರೈತ ವಿರೋಧಿ ಧೋರಣೆ. ಬೆಂಗಳೂರಿನಲ್ಲಿ ಜೂನ್ 10ರಂದು ರೈತ ಸಂಘಟನೆಗಳ ಸಭೆ. ಚಾಮರಾಜ್ ಮಾಲಿ ಪಾಟೀಲ್. ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ದಲಿತರ ಮೇಲಿನ ದೌರ್ಜನ್ಯ. ದೂರು ಪ್ರತಿ ದೂರು ದಾಖಲೆಗೆ ಕಾರಣರಾದ ಪೊಲೀಸ್ ಅಧಿಕಾರಿ ವಿರುದ್ಧ ಕ್ರಮಕ್ಕೆ ದಲಿತ ಸಂಘಟನೆಗಳ ಒಕ್ಕೂಟ ಒತ್ತಾಯ. ಆಶಾ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಇಲ್ಕಲ್ ಸೀರೆ ವಿತರಣೆ. ವಾರಿಯರ್ಸ್ ಸೇವೆ ಶ್ಲಾಘನೀಯ. ಎಸ್ಪಿ ವೇದಮೂರ್ತಿ. ಜಿಲ್ಲೆಯ ಸಾಮಾಜಿಕ ಆರ್ಥಿಕ ಚಟುವಟಿಕೆಗಳ ಅಂಕಿ ಅಂಶಗಳ ನೋಟ ಅಭಿವೃದ್ಧಿಗೆ ಸಹಕಾರಿ. ಡಿಸಿ ವೆಂಕಟೇಶ್ ಕುಮಾರ್. ಮಲ್ಲಟ ಪಂಚಾಯತ್ನಲ್ಲಿ ಮಕ್ಕಳಿಂದ ರಾಷ್ಟ್ರಧ್ವಜಾರೋಹಣ. ಪಿಡಿಒ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ದರೆ ಹೋರಾಟ. ವೀರಶಿರ. ಕೆಇಬಿ ಶಾಲೆ ಪಕ್ಕದ ಜಾಗ ತೆರವು. ಪೊಲೀಸರು ಅನಧಿಕೃತ ಬಂದೋಬಸ್ತ್ ತನಿಖೆಗೆ ವೀರಗುಂಡಯ್ಯ ಸ್ವಾಮಿ ಆಗ್ರಹ. ಅಕ್ಷರ ದಾಸೋಹ ನೌಕರರ ಮರು ನೇಮಕಕ್ಕೆ ಆಗ್ರಹಿಸಿ ಹೊರಗುತ್ತಿಗೆ ನೌಕರರ ಸಂಘದಿಂದ ಮನವಿ. ಕೆಲಸದಿಂದ ತೆಗೆದ ನಗರಸಭೆ ಪೌರ ಕಾರ್ಮಿಕರನ್ನು ಮರು ನೇಮಕಕ್ಕೆ ಒತ್ತಾಯ. ಮಂಗಳವಾರ ಪೇಟೆಯಲ್ಲಿ ಪ್ರಶಾಂತ್ ಚಾರಿಟೇಬಲ್ ಟ್ರಸ್ಟ್ನಿಂದ ಆಹಾರ ಕಿಟ್ ವಿತರಣೆ. ರೈಲು ಪ್ರಾರಂಭ. ವಲಸೆ ಪ್ರಯಾಣಿಕರ ಮೇಲೆ ಜಿಲ್ಲಾಡಳಿತ ನಿಗಾ. ಸಮುದಾಯ ಭವನ ನಿರ್ಮಾಣಕ್ಕೆ ಆಗ್ರಹ. ನಗರದಲ್ಲಿ ಬಿರುಗಾಳಿ ಸಹಿತ ಧಾರಾಕಾರ ಮಳೆ. ಪೊಲೀಸ್ ಠಾಣೆಗೆ ಆಗಮಿಸುವ ಜನರಿಗೆ ಮಾಸ್ಕ್, ಸ್ಯಾನಿಟೈಸೇಷನ್ ವ್ಯವಸ್ಥೆ. ಮತ್ತು ರೈಲ್ವೆ ನಿಲ್ದಾಣದಲ್ಲಿ ವಿದ್ಯುತ್ ಕಂಬವೇರಿದ ವ್ಯಕ್ತಿ ಸಾವು. ದೃಶ್ಯ ಮೊಬೈಲ್ನಲ್ಲಿ ಸೆರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಇನ್ ರಾಯಚೂರು ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು ಎನ್ಡಿಎ ನೇತೃತ್ವದ ಭಾರತೀಯ ಜನತಾ ಪಕ್ಷವು ಕೇಂದ್ರದಲ್ಲಿ 2ನೇ ಅವಧಿಗೆ ಅಧಿಕಾರ ವಹಿಸಿಕೊಂಡು ಅನೇಕ ಜನಪರ ಯೋಜನೆಗಳು ಅನುಷ್ಠಾನಗೊಳಿಸುವ ಮೂಲಕ 1 ವರ್ಷ ಪೂರ್ಣಗೊಳಿಸಿದ ಸಂಭ್ರಮ. ಶುಭ ಕೋರುವವರು ಡಾಕ್ಟರ್ ಶಿವರಾಜ್ ಪಾಟೀಲ್, ಶಾಸಕರು, ರಾಯಚೂರು ನಗರ. ಶಿಕ್ಷಣ ವಂಚಿತರಾಗುವುದನ್ನು ತಪ್ಪಿಸಲು ಆನ್ಲೈನ್ ಎಜುಕೇಶನ್ ಬೈ ಶ್ರೇಯಾ ಅಕಾಡೆಮಿ. ವಿಸಿಟ್ ಶ್ರೇಯಾ ಅಕಾಡೆಮಿ, ಉಳ್ಳಾಲ ಮೇನ್ ರೋಡ್, ಮೌನೇಶ್ವರ ನಗರ್, ಜ್ಞಾನಜ್ಯೋತಿ ನಗರ್, ಬೆಂಗಳೂರು. ಶ್ರೇಯಾ ಅಕಾಡೆಮಿ, ಬೆಂಗಳೂರು, ಧಾರವಾಡ, ವಿಜಯಪುರ, ರಾಯಚೂರು. 2020 ಜೂನ್ 3ನೇ ವಾರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ. 10 ಮಾದರಿ ಪ್ರಶ್ನೆ ಪತ್ರಿಕೆಗಳ ಪರಿಹಾರ ತರಬೇತಿ ಪ್ರಾರಂಭ. ಮೇ 11, 2020 ಜೂನ್ 10, 2020 ವಿಸಿಟ್ ಉಳ್ಳಾಲ ಮೇನ್ ರೋಡ್, ಮೌನೇಶ್ವರ್ ನಗರ್, ಜ್ಞಾನಜ್ಯೋತಿ ನಗರ್, ಬೆಂಗಳೂರು. ಬಾಳ್ವಿನ್ Co-Education School affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಜಾಲಿ ಕಿಡ್ಸ್ ಪ್ಲೇ ಸ್ಕೂಲ್ ಎಸಿ ಕ್ಯಾಂಪಸ್, ಪ್ಲೇ ಗ್ರೂಪ್, ನರ್ಸರಿ, LKG and UKG. ಲಿಂಗಸ್ಕೂರ್ ರೋಡ್ ನಿಯರ್ ಓಲ್ಡ್ ಚೆಕ್ ಪೋಸ್ಟ್, ರಾಯಚೂರು.
Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. The next gen preschool. Eurokids, India's next gen preschool, making learning fun. Shri Gnana Ganga Pre-Primary, Primary and High School, English Medium. Shri Gnana Ganga High School, NGO Colony, Raichur. John Milton Techno High School, Nursery, LKG, UKG and 1st standard to 10th standard. Address Lingaspur Road, opposite Agriculture University, Raichur.